Hello, hi, Namaskara, and welcome back to the class number 13. So, we have completed 12 ಕ್ವಶನ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ ಒಂದು 5 ಡೇಸ್ ಬಾಕಿ ಇರುತ್ತೆ. ಸೊ ಬೇಗ ನಿಮ್ಮ ತಯಾರಿನ ಹೇಗೆ ಮಾಡ್ತಿದ್ದೀರಾ ಅಂತಂದರೆ ಎಲ್ಲ ಒಂದು ಸೆಕ್ಷನ್ಗೂ ಜಿ ಕೆ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಜಾಸ್ತಿ ರಿವಿಷನ್ಸ್ ಇರಬೇಕು. ಓಕೆನಾ, ಜಾಸ್ತಿ ರಿವಿಷನ್ಸ್ ಇರಬೇಕು. ಮತ್ತು ರೀಸನಿಂಗಲ್ಲಿ ಔಟ್ ಆಫ್ ಔಟ್ ತೆಗೆಯೋಕ್ಕೆ ಟ್ರೈ ಮಾಡಿ. ಓಕೆನಾ, ಜಾಸ್ತಿ ಮಾರ್ಕ್ಸ್ ನೀವು ರೀಸನಿಂಗಲ್ಲಿ ಒಂದು ಕ್ವಶನ್ ಕೂಡ ತಪ್ಪಾಗಬಾರ್ದು. ಆವಾಗ ನಿಮಗೆ ಬೇರೆ ಒಂದು ಇದರೊಳಗೆ ನಿಮಗೆ ಕಂಪನ್ಸೇಟ್ ಆಗುತ್ತೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸರಿನಾ? ಸೊ ಈ ದಿನದ ಮೊದಲನೆಯ ಪ್ರಶ್ನೆನ ಸ್ಟಾರ್ಟ್ ಮಾಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಫಾರ್ ಅ ಡೊಮೆಸ್ಟಿಕ್ ಸರ್ಕ್ಯೂಟ್? ಗೃಹ ವಿದ್ಯುತ್ ವಲಯ ಕುರಿತು ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಓಕೆನಾ, ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಆಲ್ ದ ಅಪ್ಲಯನ್ಸಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂದರೆ ಏನು? ಪ್ಯಾರಲಲ್ ಅಂತಂದರೆ ಬೇರೆ ಬೇರೆ ವೈರ್ಗೆ ಕನೆಕ್ಟ್ ಆಗಿರುತ್ತೆ. ಆಲ್ ದ ಅಪ್ಲಯನ್ಸಸ್. ಡೊಮೆಸ್ಟಿಕ್ ಅಂತ ಅಂದ್ರೆ ಏನು? ಡೊಮೆಸ್ಟಿಕ್ ಅಂದರೆ ಆಫೀಸ್ ಯೂಸ್ಗಾಗಿರ್ಬೋದು ಅಥವಾ ಮನೆ ಯೂಸ್ಗಾಗಿರೋದನ್ನ ಡೊಮೆಸ್ಟಿಕ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಓಕೆನಾ, ಈಗ ನಮ್ಮ ಮನೇಲಿ ಇರುವಂಥ ಸರ್ಕ್ಯೂಟ್ ಏನು? ಡೊಮೆಸ್ಟಿಕ್ ಸರ್ಕ್ಯೂಟ್. ಈಗ ಅಪ್ಲಯನ್ಸಸ್ ಅಂದರೆ ಫ್ರಿಜ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಅದೆಲ್ಲ ಪ್ಯಾರಲಲ್ ಸರ್ಕ್ಯೂಟ್ ಆಗಿ ಕನ್ವೆಕ್ಟ್ ಆಗಿರುತ್ತೆ ಅಲ್ವಾ? ನಿಜನಾ ಇಲ್ವಾ? ಪ್ಯಾರಲಲ್ ಅಂತಂದರೆ ಬೇರೆ ಬೇರೆ ವೈರ್ಗಳು ಬೇರೆ ಬೇರೆ ಒಂದು ವಸ್ತುಗೆ ಕನೆಕ್ಟ್ ಆಗಿರುತ್ತೆ. ಓಕೆನಾ, ಈ ವಸ್ತು ಏನಾದರೂ ವರ್ಕ್ ಮಾಡೋದು ಅಥವಾ ಇಲ್ಲೇನಾದ್ರು ಕರೆಂಟ್ ಏನಾದ್ರು ಸ್ಟಾಪ್ ಆಗೋದ್ರೆ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಬೆಸ್ಟ್ ಅಂತ ಅಂದರೆ ಈಗ ನಿಮ್ಮ ಮನೇಲಿ ಕಿಚನ್ ನೋಡ್ಕೊಳ್ಳಿ, ರೂಮ್ ನೋಡ್ಕೊಳ್ಳಿ, ಹಾಲ್ ನೋಡ್ಕೊಳ್ಳಿ. ಓಕೆನಾ, ಈಗ ಕಿಚನಲ್ಲಿ ಏನೋ ಮಿಕ್ಸಿ ರುಬ್ತಿರ್ತೀರಾ, ಅಲ್ಲೇನೋ ಕೆಟ್ಟೋಯ್ತು, ಅಲ್ಲಿ ಇವತ್ತು ಶಾರ್ಟ್ ಸರ್ಕ್ಯೂಟ್ ಆಯ್ತಾ, ವೈರ್ ಇದಾಯಿತು. ಬಟ್ ಅಲ್ಲೇನಾರು ಇದಾದರೆ ಕರೆಂಟ್ ಕಿಚನಲ್ಲಿ ಮಾತ್ರ ಫ್ಲೋ ಆಗಲ್ಲ, ಬಟ್ ಹಾಲಲ್ಲೆಲ್ಲ ಫ್ಲೋ ಆಗ್ತಿರುತ್ತಲ್ವಾ? ಸೊ ಈ ಥರ ಒಂದು ಸರ್ಕ್ಯೂಟ್ಸ್ ನಾವೇಂತ ಕರಿತೀವಿ? ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ. ಈಗ ಎಲ್ಲ ಅಪ್ಲಯನ್ಸ್ಗಳು ಏನಾಗಿರುತ್ತೆ? ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿರುತ್ತೆ. ಮೊದಲನೇ ಆಪ್ಷನ್ ಕರೆಕ್ಟು. ನೆಕ್ಸ್ಟ್ ಆಪ್ಷನ್, ದ ಲೈವ್ ವೈರ್ ಇನ್ ದ ಡೊಮೆಸ್ಟಿಕ್ ಸರ್ಕ್ಯೂಟ್ ಹ್ಯಾಸ್ ದ ಗ್ರೀನ್ ಇನ್ಸುಲೇಟರ್ ಆನ್ ಇಟ್. ಲೈವ್ ವೈರ್ ಅಂದ್ರೇನು? ಗೃಹ ವಿದ್ಯುತ್ ವಲಯದಲ್ಲಿ ಲೈವ್ ತಂತಿಗಳ ಹಸಿರು ಬಣ್ಣದ ನಿರೋಧಕ ಅಂದರೆ ಇನ್ಸುಲೇಟರ್ ಆಗಿ ಇರುತ್ತದೆ ಅಂತ ಕೇಳಿದ್ದಾರೆ. ಸೊ ಈಗ ವೈರ್ಸ್ ಅಲ್ಲಿ ನೋಡಿದ್ರೆ ಲೈವ್ ವೈರ್ ಅಂತ ಕರಿತೀವಿ, ನ್ಯೂಟ್ರಲ್ ವೈರ್ ಅಂತ ಕರಿತೀವಿ. ಮತ್ತು ಇದು ಯಾವುದಕ್ಕೆ? ಲೈವ್ ವೈರ್ ಯಾವ ಕಲರ್ ಇರುತ್ತೆ? ರೆಡ್ ಕಲರ್ ಇರುತ್ತೆ. ನ್ಯೂಟ್ರಲ್ ವೈರ್ ಯಾವ ಕಲರ್ ಇರುತ್ತೆ? ಬ್ಲ್ಯಾಕ್ ಕಲರ್ ಇರುತ್ತೆ. ಓಕೆನಾ, ಸೊ ಲೈವ್ ವೈರ್ ಯಾವ ಕಲರ್ ಇರುತ್ತೆ? ಇದು ರೆಡ್ ಕಲರ್ ಇರುತ್ತೆ, ಗ್ರೀನ್ ಕಲರ್ ಅಲ್ಲ. ಆಪ್ಷನ್ ಎರಡನೇನು ಸ್ಟೇಟ್ಮೆಂಟ್ ಎರಡು ತಪ್ಪು. ಮೂರನೇ ಸ್ಟೇಟ್ಮೆಂಟು, ಅ ಫ್ಯೂಸ್ ಕನೆಕ್ಟೆಡ್ ಟು ದ ಸರ್ಕ್ಯೂಟ್ ಅಲೌಸ್ ಎಕ್ಸೆಸಿವ್ ಕರೆಂಟ್ ಟು ಪಾಸ್ ಥ್ರೂ ದ ಅಪ್ಲಯನ್ಸಸ್. ವಲಯಕ್ಕೆ ಜೋಡಿಸಲಾದ ಫ್ಯೂಸ್ ಅಧಿಕ ವಿದ್ಯುತ್ ಪ್ರವಾಹವನ್ನು ಉಪಕರಣ ಮೂಲಕ ಹರಿಯಲು ಅವಕಾಶ ನೀಡುತ್ತದೆ. ಈಗ ಫ್ಯೂಸ್ಗೆ ಜಾಸ್ತಿ ಎಲೆಕ್ಟ್ರಿಸಿಟಿ ಕರೆಂಟ್ ಬಂದಾಗ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಪಾಸ್ ಆದ್ರೆ ಜಾಸ್ತಿ ಏನಾಗುತ್ತೆ? ಫ್ಯೂಸ್ ಇರೋ ತಂತಿ ಏನಾಗುತ್ತೆ? ಕಟ್ಟಾಗೋಗುತ್ತೆ. ತಂತಿ ಕಟ್ಟಾದರೆ ಏನಾಗುತ್ತೆ? ಎಲೆಕ್ಟ್ರಿಸಿಟಿ ಬ್ರೇಕ್ ಡೌನ್ ಆಗುತ್ತೆ. ಬಟ್ ನಮ್ಮ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಿದ್ದಾರೆ? ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಿದೆ ಅಂತಿದ್ದಾರೆ. ಸೊ ಆಪ್ಷನ್ ಏನು? ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪು. ಸೊ ಮೊದಲನೇದು ಕರೆಕ್ಟು, ಎರಡನೇ ತಪ್ಪು. ಕರೆಕ್ಟ್ ಅಂತ ಅಲ್ವಾ ಕೇಳಿರೋದು? ಸೊ ಮೊದಲನೇದು ಕರೆಕ್ಟಾ? ಆ ಆಪ್ಷನ್ ಇಟ್ಕೊಳ್ಳೋಣ. ಮೊದಲನೇ ಆಪ್ಷನ್ ಯಾವುದಿಲ್ಲ, ಬಿ ಮತ್ತು ಡಿ ಅಲ್ಲಿ ಇಲ್ಲ, ಒಂದು ಮತ್ತು ಎ ಮತ್ತು ಸಿ ಅಲ್ಲಿ ಇದೆ. ಓಕೆನಾ, ಈಗ ಮೂರನೇ ಆಪ್ಷನ್ ಏನು? ತಪ್ಪು. ಸೊ ಸಿ ಕೂಡ ತೆಗೋಣ. ಲಾಸ್ಟ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ಲಾಸ್ಟ್ ಆಪ್ಷನ್ ನೋಡೋಣ. ದ ನ್ಯೂಟ್ರಲ್ ವೈರ್ ಇಸ್ ದ ಡೊಮೆಸ್ಟಿಕ್ ಸರ್ಕ್ಯೂಟ್ ಹ್ಯಾಸ್ ಬ್ಲ್ಯಾಕ್ ಇನ್ಸುಲೇಷನ್ ಆನ್ ಇಟ್. ನಾನು ಹೇಳ್ದೆ ಅಲ್ವಾ, ನ್ಯೂಟ್ರಲ್ ವೈರ್ ಯಾವ ಕಲರ್ ಇರುತ್ತೆ? ಬ್ಲ್ಯಾಕ್ ಕಲರ್ ಆಗಿ ಇರುತ್ತೆ. ಸೊ ಈಗ ಗ್ರೀನ್ ಕಲರ್ ಇರೋ ವೈರ್ ಯಾವುದು? ಗ್ರೀನ್ ಕಲರ್ ಇರೋದಂದರೆ ಅರ್ತ್ ವೈರ್ ಅಂತ ಕರಿತೀವಲ್ವಾ? ಅರ್ತ್ ವೈರ್ ಅದು ನಾವೇನಂತ ಕರಿತೀವಿ? ಗ್ರೀನ್ ಕಲರಲ್ಲಿ ಇರುತ್ತೆ. ಓಕೆನಾ, ಲೈವ್ ವೈರ್ ಅಂದರೆ ರೆಡ್ಡು, ನ್ಯೂಟ್ರಲ್ ಅಂದರೆ ಬ್ಲ್ಯಾಕ್, ಅರ್ತ್ ಅಂದರೆ ಗ್ರೀನು. ಸೊ ಆಪ್ಷನ್ ಏನು? ಎ ಇಸ್ ದ ಕರೆಕ್ಟ್ ಆನ್ಸರ್. ಅಕಾರ್ಡಿಂಗ್ ಟು ದ ಬೋರ್ಸ್ ಮಾಡೆಲ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಪ್ರೊಸೆಸಸ್ ಡ್ಯೂಯಲ್ ಕ್ಯಾರೆಕ್ಟರ್ ಪ್ರಾಪರ್ಟೀಸ್ ಬಿಹೇವಿಂಗ್ ಲೈಕ್. ಬೋರ್ ಮಾದರಿಯ ಪ್ರಕಾರ ವಿದ್ಯುತ್ಕಾಂತೀಯ ವಿಕಿರಣಗಳು ದ್ವಂದ್ವ ಸ್ವಭಾವವನ್ನು ಹೊಂದಿದ್ದು ಯಾವುದಂತೆ ವಿಸ್ತರಿಸುತ್ತದೆ? ಸೊ ಈಗ ಬೋರ್ ಮಾಡೆಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂದ್ರೆ ಏನು ಗೊತ್ತಾ? ಈಗ ಬೋರ್ ಮಾಡೆಲ್ ಯಾರು ಕೊಡ್ತಾರೆ? ಅವರು ಎಲೆಕ್ಟ್ರಾನ್ಸ್ ಏನಿರುತ್ತೆ? KLMN ಈ ಒಂದು ಶೆಲ್ಸಲ್ಲಿ ಇದು ಏನಾಗ್ತಾ ಇರುತ್ತೆ? ಎಲೆಕ್ಟ್ರಾನ್ಸು ಆರ್ಬಿಟ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಸೊ ಯಾವಾಗ ಈ ಎಲೆಕ್ಟ್ರಾನ್ಸು ಎಮ್ ಶೆಲ್ಲಿಂದ ಎಲ್ ಶೆಲ್ಗೆ ಜಂಪ್ ಆಗುತ್ತೋ, ಓಕೆನಾ, ಜಂಪ್ ಆಗುತ್ತೋ ಆವಾಗ ಏನಾಗುತ್ತೆ ಅಂತ ಹೇಳ್ತಾರೆ. ಈ ಯಾವಾಗ ಎಲೆಕ್ಟ್ರಾನ್ಸ್ ಈ ಒಂದು ಶೆಲ್ಲಿಂದ ಈ ಒಂದು ಶೆಲ್ಗೆ ಜಂಪ್ ಆಗುತ್ತೋ ಆವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಯಾರು? ಬೋರಾನ್ ಅವರು ಹೇಳ್ತಾರೆ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು ಅದು ಎರಡು ಕ್ಯಾರೆಕ್ಟರ್ ಥರ ಇರುತ್ತೆ. ಒಂದು ಹೇಗಪ್ಪ ಅಂತಂದರೆ, ಒಂದು ವೇವ್ಸ್ ಥರ ಹೋಗುತ್ತೆ. ಓಕೆನಾ, ಒಂದು ವೇವ್ಸ್ ಥರ ಹೋಗುತ್ತೆ. ಮತ್ತು ಅದರೊಳಗಡೆ ಏನಿರುತ್ತೆ? ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರುತ್ತೆ. ಓಕೆನಾ, ಸೊ ಅದಕ್ಕೆ ಏನು ಹೇಳ್ತಾರೆ? ಈ ಎಲೆಕ್ಟ್ರಾನಿಕ್ ರೇಡಿಯೇಷನ್ಸ್ ಹೆಂಗಾಗುತ್ತೆ ಅಂದರೆ ಅದರೊಳಗೆ ಎರಡು ಗುಣಲಕ್ಷಣಗಳಿರುತ್ತೆ. ಒಂದು ವೇವ್ ಥರ ಇರುತ್ತೆ, ಇನ್ನೊಂದು ಪಾರ್ಟಿಕಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಒಂದು ಖಾಲಿ ಕೆರೆಗೆ ಒಂದು ಕಲ್ಲೆಸೆಗೆ ಏನಾಗುತ್ತೆ? ಅದು
ಅಂದರೆ ಆ ಕೆರೆ ಮೇಲೆ ಕಲ್ಲು ಬಿದ್ದಾಗ ಏನಾಗುತ್ತೆ, ವೇವ್ಸ್ ಥರ ಹಿಂಗೆ ದೂರ ಹೋಗಲ್ವಾ, ಅದೇ ಥರನೇ ಪಾರ್ಟಿಕಲ್ಸ್ ಎಲೆಕ್ಟ್ರಾನ್ಸ್ ಹಿಂಗೆ ಹೋಗ್ಬೇಕಾರೆ ಅದ್ರ ಸುತ್ತ ಏನಿರುತ್ತೆ, ವೇವ್ಸ್ ಕ್ರಿಯೇಟ್ ಆಗಿರುತ್ತೆ ಮತ್ತು ತೊಳಗಡೆ ಪಾರ್ಟಿಕಲ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಏನು ಹೇಳುತ್ತಪ್ಪ ಅಂದರೆ, ಬೋರ್ ಮಾದರಿ ಪ್ರಕಾರ ವಿದ್ಯುತ್ಕಾಂತೀಯ ವಿಕಿರಣಗಳು ದ್ವಂದ್ವ ಸ್ವಭಾವವನ್ನು ಹೊಂದಿದ್ದು ಯಾವುದರಂತೆ ವಿಸ್ತರಿಸುತ್ತವೆ ಅಂದರೆ ಅದು ವೇವ್ಸ್ ಮತ್ತು ಪಾರ್ಟಿಕಲ್ಸ್ ಅಂತೆ, ಅಲೆಗಳು ಮತ್ತು ಗಣಗಳ ಥರ ಅದು ವಿಸ್ತರಿಸುತ್ತದೆ ಅಂತ ನಾವು ಹೇಳ್ತೀವಿ. ದ ರೈಟ್ ಹ್ಯಾಂಡ್ ಥಂಬ್ ರೂಲ್ ಈಸ್ ಯೂಸ್ ಟು ಫೈಂಡ್ ವಿಚ್ ಆಫ್ ದ ಫಾಲೋಯಿಂಗ್. ಬಲಗೈ ಹೆಬ್ಬೆರಳಿನ ನಿಯಮವನ್ನು ಯಾವುದನ್ನು ಕಂಡುಹಿಡಿಯಲು ಬಳಸಲಾಗುತ್ತದೆ. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಡೈರೆಕ್ಷನ್ನ ಕಂಡುಹಿಡಿಯೋಕ್ಕೆ ಯೂಸ್ ಮಾಡ್ತೀವಿ ರೈಟ್ ಹ್ಯಾಂಡ್ ಥಂಬ್ ರೂಲ್ನ. ಓಕೆನಾ. ಸೊ ಈಗ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ಇಟ್ಕೊಳ್ತೀವಿ. ಈಗ ನಾವು ರೈಟ್ ಹ್ಯಾಂಡ್ ಹಿಂಗೆ ಮರ್ಚಿದಾಗ ಇದು ಹೆಬ್ಬೆರಳು ಅಂತ ಅಂದ್ಕೊಳ್ಳಿ. ಓಕೆನಾ. ಇದೇನು ಇಂಡಿಕೇಟ್ ಮಾಡುತ್ತೆ, ಕರೆಂಟ್ನ ಇಂಡಿಕೇಟ್ ಮಾಡುತ್ತೆ ಅಲ್ವಾ. ಸೊ ಹಿಂಗೆ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ, ರೈಟ್ ಹ್ಯಾಂಡ್ ಥಂಬ್ ರೂಲು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ನ ಇಂಡಿಕೇಟ್ ಮಾಡ್ತಾರೆ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಲ್ಲಿ. ವಿದ್ಯುತ್ ಪ್ರವಾಹ ಹರಿಯುವ ವಾಹಕದ ಸುತ್ತಲಿನ ಕಾಂತೀಯ ಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ. ಯಾವುದು, ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ನಾವು ಕರಿತೀವಿ. If a cell lacks a functional Golgi complex, it would mainly fail in dash. ಒಂದು ಕೋಶದಲ್ಲಿ ಕಾರ್ಯನಿರ್ವಹಿಸುವ ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಅದು ಮುಖ್ಯವಾಗಿ ಯಾವ ಕಾರ್ಯವನ್ನು ನಿರ್ವಹಿಸಲು ವಿಫಲವಾಗುತ್ತದೆ. ಸೊ ಈ ಗಾಲ್ಗಿ ಕಾಂಪ್ಲೆಕ್ಸ್ ಅಂದರೆ ಗಾಲ್ಗಿ ಬಾಡೀಸ್ ಇಲ್ಲ ಅಂತ ಅಂದರೆ ಏನಾಗುತ್ತೆ, ಈ ಗಾಲ್ಗಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಗಿ ಅಪರಿಚರ್ಸ್ ಇಲ್ಲ ಅಂತ ಅಂದರೆ ನಮಗೆ ಏನಾಗಲ್ಲ, ಫುಡ್ಡು ಟ್ರಾನ್ಸ್ಪೋರ್ಟ್ ಆಗಲ್ಲ. ಈ ಫುಡ್ಡು ಟ್ರಾನ್ಸ್ಪೋರ್ಟ್ ಆಗೋಕ್ಕಿಂತ ಮುಂಚೆ ಏನಾಗಬೇಕು, ಫುಡ್ಡು ಪ್ಯಾಕ್ ಆಗಬೇಕು. ಓಕೆನಾ. ಈ ಫುಡ್ಡು ಪ್ಯಾಕ್ ಆಗಲ್ಲ. ಸೊ ಏನಾಗುತ್ತೆ, ಯಾವೊಂದು ಇದ್ರೊಳಗೆ ಫೇಲ್ ಆಗುತ್ತೆ ಅಂದರೆ ಪ್ಯಾಕಿಂಗ್ ಆ್ಯಂಡ್ ಸೆಕ್ರೇಷನ್ ಆಫ್ ಫುಡ್ಡಲ್ಲಿ ಇದು ಫೇಲ್ ಆಗುತ್ತೆ. ಸೊ ಈ ಒಂದು ಫಂಕ್ಷನ್ನು ನಡೆಯಲ್ಲ. ವಿಚ್ ಡಿಸ್ಕ್ರಿಪ್ಷನ್ ಬೆಸ್ಟ್ ಡಿಫೈನ್ಸ್ ಸೈಟೋಪ್ಲಾಸಮ್. ಕೆಳಗಿನ ಯಾವುಗಳಲ್ಲಿ ಸೈಟೋಪ್ಲಾಸಮ್ ಅನ್ನು ಅತ್ಯುತ್ತಮವಾಗಿ ವಿವರಿಸುವುದು ಅಂತ ಕೇಳಿದ್ದಾರೆ. ಸೊ ಸೈಟೋಪ್ಲಾಸಮ್ ಅಂದ್ರೇನು, ಇಟ್ ಇಸ್ ಅ ಜೆಲ್ಲಿ ಲೈಕ್ ಫ್ಲೂಯಿಡ್. ಜೆಲ್ಲಿ ಥರ ಇರೋವಂಥ ಒಂದು ಫ್ಲೂಯಿಡ್ಗೆ ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಈ ಸೈಟೋಪ್ಲಾಸಮ್ ಎಲ್ಲಿರುತ್ತಪ್ಪ, ಎಲ್ಲಿರುತ್ತೆ ಅಂತಂದರೆ ಸೆಲ್ ಒಳಗಡೆ ಇರುತ್ತೆ. ಓಕೆ, ಇಲ್ಲಿ ಸೆಲ್ ಒಳಗಡೆ ಇರುತ್ತೆ. ಓಕೆ, ಈಗ ಹಂಗಾರೆ ನ್ಯೂಕ್ಲಿಯಸ್ ಒಳಗಡೆ ಒಂದು ಜೆಲ್ಲಿ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನೇನಂತ ಕರಿತೀವಿ, ಅದನ್ನು ನ್ಯೂಕೋಪ್ಲಾಸಮ್ ಅಂತ ಕರಿತೀವಿ. ನ್ಯೂಕೋಪ್ಲಾಸ್ಮಾ ಅಂತ ನಾವು ಕರಿತೀವಿ. ಸರಿನಾ. ಸೈಟೋಪ್ಲಾಸ್ಮಾ ಅಂದರೆ ಸೆಲ್ಲಲ್ಲಿ ಇರೋದು, ನ್ಯೂಕ್ಲಿಯೋಪ್ಲಾಸ್ಮಾ ಅಂದರೆ ನ್ಯೂಕ್ಲಿಯಸ್ ಅಲ್ಲಿ ಇರೋದು. ಸೊ ಆಪ್ಷನ್ ಯಾವುದು, ಜೆನೆಟಿಕ್ ಮೆಟೀರಿಯಲ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಕ್ರೊಮ್ಯಾಟಿನ್. ಈ ಜೆನೆಟಿಕ್ ಮೆಟೀರಿಯಲ್ ಕ್ರೊಮ್ಯಾಟಿನ್ ಆಗಿ ಎಲ್ಲಿ ಕಂಡು ಬರುತ್ತೆ, ಇದು ನ್ಯೂಕ್ಲಿಯಸ್ ಒಳಗಡೆ ಕಂಡು ಬರುತ್ತೆ. ನ್ಯೂಕ್ಲಿಯಸ್ ಅಲ್ಲಿ ಕಂಡು ಬರುತ್ತೆ ಯಾವುದು, ಕ್ರೊಮ್ಯಾಟಿನ್ ಅನ್ನೋದು. ಫ್ಲೂಯಿಡ್ ಕಂಟೆಂಟ್ ಇನ್ಸೈಡ್ ದ ಪ್ಲಾಸ್ಮಾ ಮೆಂಬ್ರೇನ್ ಕಂಟೈನಿಂಗ್ ದ ಆರ್ಗನಲ್ಸ್. ಯಾವುದಪ್ಪ ಅಂದರೆ ಇದು ಸೈಟೋಪ್ಲಾಸಮ್ ಅಂತ ನಾವು ಕರಿತೀವಿ. ವಾಟ್ ಆರ್ ದ ಪ್ರಾಡಕ್ಟ್ಸ್ ಫಾರ್ಮ್ಡ್ ವೆನ್ ಮೆಟಲ್ ಕಾರ್ಬನೇಟ್ ರಿಯಾಕ್ಟ್ ವಿತ್ ಆನ್ ಆಸಿಡ್. ಈಗ ಮೆಟಲ್ ಕಾರ್ಬನೇಟ್, ಈ ಮೆಟಲ್ ಕಾರ್ಬನೇಟು ರಿಯಾಕ್ಟ್ ಆದಾಗ ನಮಗೆ ಆಕ್ಸಿಡ್ ಜೊತೆ ರಿಯಾಕ್ಟ್ ಆದಾಗ ನಿಮ್ಗೆ ಏನು ಬರುತ್ತೆ, ಒಂದು ಮೆಟಲ್ ಕಾರ್ಬನೇಟ್ ಅಂತ ಅಂದರೆ ಸಾಲ್ಟ್ ಪ್ಲಸ್ ವಾಟರ್ ಪ್ಲಸ್ ಏನು ರಿಲೀಸ್ ಆಗುತ್ತೆ, CO2 ರಿಲೀಸ್ ಆಗುತ್ತೆ. ಓಕೆ, ಏನು ರಿಲೀಸ್ ಆಗುತ್ತೆ, CO2 ರಿಲೀಸ್ ಆಗುತ್ತೆ. ಆಪ್ಷನ್ ನೋಡಿದರೆ ಕಾರ್ಬನ್ ಮೋನಾಕ್ಸೈಡ್ ಎಲ್ಲೂ ಅದು ತೆಗಿಬೋದು. ಆಮೇಲೆ 2 ಕಾರ್ಬನ್ ಮೋನಾಕ್ಸೈಡ್ ಅಂತಂದರೆ ಅದನ್ನು ಎಲಿಮಿನೇಟ್ ಮಾಡಿದ್ರೆ ನೆಕ್ಸ್ಟ್ ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತ ಐತೆ. ಈ ಒಂದು ರಿಯಾಕ್ಷನ್ ಯಾವುದು ಕಮೆಂಟಲ್ಲಿ ತಿಳಿಸಿ. ಮತ್ತು ಸಾಲ್ಟ್ ಪ್ಲಸ್ ವಾಟರ್ ಇದ್ದರೆ ಯಾವುದು, ಮತ್ತು ಈಗ ಇದ್ರದ್ದು ಯಾವುದು ಒಂದು ಮೆಟಲ್ ಕಾರ್ಬನೇಟು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದರೆ ಏನು ಬರುತ್ತೆ, ಸಾಲ್ಟ್, ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನಮಗೆ ಬರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಯಾವುದು, ಸೋಡಿಯಂ ಕಾರ್ಬನೇಟ್ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಓಕೆನಾ. ಅಟ್ ವಿಚ್ ಲೊಕೇಶನ್ ಆಫ್ ದ ಅರ್ತ್ ಸರ್ಫೇಸ್ ವುಡ್ ಅ ಸ್ಟ್ಯಾಂಡರ್ಡ್ ಆಬ್ಜೆಕ್ಟ್ ಎಕ್ಸ್ಪೀರಿಯನ್ಸ್ ದ ಮ್ಯಾಕ್ಸಿಮಮ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಭೂಮಿಯ ಮೇಲ್ಮೈಯ ಯಾವ ಸ್ಥಳದಲ್ಲಿ ಒಂದು ವಸ್ತುವ ಗರಿಷ್ಠ ಗುರುತ್ವ ವೇಗದನೆ ಅನ್ನು ಅನುಭವಿಸುತ್ತದೆ, ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಕೇಳ್ತಿದ್ದಾರೆ. ಓಕೆನಾ. ಸೊ ಇದು ಅರ್ತ್ ಅಂತ ಅಂದ್ಕೊಳ್ಳಿ. ಇದು ಈಕ್ವೇಟರ್, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಆರ್ಟಿಕ್, ಪೋಲ್. ಓಕೆನಾ. ಇದು ಈಕ್ವೇಟರ್ 0 ಡಿಗ್ರಿ ಮತ್ತು ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಅಂಟಾರ್ಟಿಕ್, ಪೋಲ್. ಸೊ ನಮಗೆ ಗ್ರಾವಿಟೇಷನ್ ಎಲ್ಲಿ ಜಾಸ್ತಿ ಇರುತ್ತಪ್ಪ, ಗ್ರಾವಿಟೇಷನ್ ಎಲ್ಲಿ ಜಾಸ್ತಿ ಇರುತ್ತೆ, ಗ್ರಾವಿಟೇಷನ್ನು ಪೋಲಲ್ಲಿ ಜಾಸ್ತಿ ಇರುತ್ತೆ. ಯಾಕೆ ಈ ಗ್ರಾವಿಟೇಷನ್ ಯಾಕೆ ಜಾಸ್ತಿ ಇರುತ್ತೆ ಅಂದರೆ ಅರ್ತ್ಗೆ ನಿಯರ್ ಇರುತ್ತೆ, ಭೂಮಿಗೆ ಇದು ನಿಯರ್ ಇರುತ್ತೆ. ಕಡಿಮೆ ಎಲ್ಲಿರುತ್ತೆ ಅಂತಂದರೆ ಈಕ್ವೇಟರಲ್ಲಿ ಕಡಿಮೆ ಇರುತ್ತೆ. ಯಾಕೆ, ಇದು ಭೂಮಿಯಿಂದ ಜಾಸ್ತಿ ದೂರ ಇರುತ್ತೆ. ಯಾಕಪ್ಪ ಅಂತಂದರೆ ಇದು ನೋಡಿ ಮೇಲ್ಗಡೆ ಅರ್ತು ಈ ಫುಲ್ಲು ರೌಂಡ್ ಆಗಿಲ್ಲ ಅರ್ತು ಮೇಲ್ಗಡೆ ಫ್ಲ್ಯಾಟ್ ಆಗೈತೆ, ಮಧ್ಯದಲ್ಲಿ ಏನಾಗುತ್ತೆ, ಬಲ್ಜಾಗಿ ಇರುತ್ತೆ. ಓಕೆ, ಊದ್ಕೊಂಡಂಗಿದೆ. ಅದಕ್ಕೋಸ್ಕರ ಏನಿರುತ್ತೆ, ಈಕ್ವೇಟರಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಕಡಿಮೆ, ಪೋಲ್ಸಲ್ಲಿ ಗ್ರಾವಿಟೇಷನಲ್ ಫೋರ್ಸು ಜಾಸ್ತಿ ಇರುತ್ತೆ.
ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಆನ್ಸೆಪ್ಟ್ ಆಫ್ ದ ಪ್ಯೂಬರ್ಟಿ ಇನ್ ಬಾಯ್ಸ್. ಸೊ ಕೆಳಗಿನ ಯಾವುಗಳಲ್ಲಿ ಹುಡುಗರಲ್ಲಿ ಪ್ರೌಢಾವಸ್ಥೆ ಅಂದರೆ ಪ್ಯೂಬರ್ಟಿ ಆರಂಭವುದರ ಲಕ್ಷಣ ಯಾವುದು? ಈ ಪ್ಯೂಬರ್ಟಿ ಅಂದ್ರೇನು? ಇದೊಂದು ಪೀರಿಯಡ್. ಈ ಒಂದು ಫೇಸ್ ಆಫ್ ಪೀರಿಯಡ್ ಅಥವಾ ಟೈಮಲ್ಲಿ ಏನಾಗುತ್ತಂತಂದರೆ ಬಾಡಿಯಲ್ಲಿ ಅಂದರೆ ಬಾಡಿಯಲ್ಲಿರೋ ಸೆಕ್ಶುವಲ್ ಆರ್ಗನ್ಸ್ ಡೆವಲಪ್ ಆಗುತ್ತೆ, ಸೆಕ್ಶುವಲ್ ಆರ್ಗನ್ಸು ಡೆವಲಪ್ ಆಗುತ್ತೆ. ಓಕೆನಾ? ಸೊ ಈ ಪ್ಯೂಬರ್ಟಿ ಅನ್ನೋದು ಬಾಯ್ಸಲ್ಲಿ ಫಸ್ಟು ಗರ್ಲ್ಸಲ್ಲಿ ಬೇಗ ಆಗುತ್ತೆ, ಬಾಯ್ಸಲ್ಲಿ ಲೇಟಾಗಿ ಆಗುತ್ತೆ. ಓಕೆನಾ? ಲೇಟಲ್ಲಿ ಯಾರು? ಬಾಯ್ಸಲ್ಲಿ ಅಂದರೆ ಸ್ವಲ್ಪ. ಗರ್ಲ್ಸಲ್ಲಿ ಯಾವಾಗ ಗೊತ್ತಾ? ಒಂದು 11 to 13 ಇಯರ್ಸ್, 13 to 14 ಇಯರ್ಸಲ್ಲಿ ಆಗುತ್ತೆ. ಬಾಯ್ಸ್ಗೆ 14 to 16 ಇಯರ್ಸಲ್ಲಿ ಈ ಒಂದು ಏಜು ಬರುತ್ತೆ. ಓಕೆನಾ? ಈ ಒಂದು ಪ್ಯೂಬರ್ಟಿ ಏಜ್ನ ದಾಟಿದ್ರೆ ಒಂದು ಪರ್ಸನ್ನ ಮೆಚ್ಯೂರ್ಡ್ ಅಂತ ನಾವು ಕರಿಬೋದು. ಓಕೆನಾ? ಅವ್ರ ಥಿಂಕಿಂಗ್ ಕೆಪಬಿಲಿಟಿ ಡೆವಲಪ್ ಆಗುತ್ತೆ, ಅವ್ರ ಬಾಡಿ ಸ್ಟ್ರಕ್ಚರ್ಸ್ ಎಲ್ಲ ಚೇಂಜ್ ಆಗುತ್ತೆ, ಅವ್ರಿಗೆ ಒಂದು ಮೈಂಡ್ ಸೆಟ್ ಬರುತ್ತೆ. ಓಕೆನಾ? ಇದನ್ನು ನಾವು ಅರ್ಲಿ ಏಜ್ ಆಫ್ ಪ್ಯೂಬರ್ಟಿ ಅಂತ, ಪೋಸ್ಟ್ ಏಜ್ ಆಫ್ ಪ್ಯೂಬರ್ಟಿ ಅಂತ ಕರಿತೀವಿ. ಸೊ ಈಗ ಯಾವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಾಯ್ಸಲ್ಲಿ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಆಗುತ್ತೆ ಅಂದರೆ, ಸೊ ಈಗ ಬಾಯ್ಸ್ ಅವ್ರು ಏನಾಗುತ್ತೆ, ಅವ್ರ ಶೋಲ್ಡರ್ಸ್ ಎಲ್ಲ ಬ್ರಾಡ್ ಆಗುತ್ತೆ, ಮತ್ತು ಅವ್ರ ಪ್ರೈವೇಟ್ ಪರ್ಸಲ್ಲಿ ಹೇರ್ ಗ್ರೋ ಆಗಿ ಶುರು ಆಗುತ್ತೆ, ಮತ್ತು ಮಕ್ಕದಲ್ಲಿ ಏನು ಬರುತ್ತೆ? ಮುಸ್ಟ್ಯಾಗ್ ಬರುತ್ತೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ವೇರ್ ಇಸ್ ಅ ರಿಫ್ಲೆಕ್ಟ್ ಆಕ್ ಫಾರ್ಮ್ಡ್ ಇನ್ ದ ಬಾಡಿ? ದೇಹದಲ್ಲಿ ಪ್ರತಿಫಲನ ಚಾಪ ಎಲ್ಲಿ ರೂಪುಗೊಳ್ಳುತ್ತದೆ? ಸೊ ಈ ರಿಫ್ಲೆಕ್ಟ್ ಆಕ್ ಅಂದ್ರೇನು? ರಿಫ್ಲೆಕ್ಟ್ ಆಕ್ ಅಂತಂದರೆ ನೀವು ಎಲ್ಲತ್ರೊಳಗೊಂದು ಡಯಾಗ್ರಾಮ್ ನೋಡಿರ್ತೀರ, ಟೆಕ್ಸ್ಟ್ ಬುಕ್ಕಲ್ಲಿ ಡಯಾಗ್ರಾಮ್ ನೋಡಿರ್ತೀರ. ಏನಪ್ಪ ಅಂತಂದರೆ, ನೀವು ಯಾವಾಗ ಬಿಸಿ ಮುಟ್ತಿರೋ ನಿಮ್ಮ ಕೈಗೆ ಫೀಲ್ ಆಗುತ್ತೆ. ನಿಮ್ಮ ಕೈಗೆ ಫೀಲ್ ಆಗಿದ ತಕ್ಷಣ ಏನಾಗುತ್ತೆ? ಆ ಮೆಸೇಜ್ ಎಲ್ಲಿಗೆ ಹೋಗುತ್ತೆ? ಸ್ಪೈನಲ್ ಕಾರ್ಡ್ಗೆ ಹೋಗುತ್ತೆ. ಆ ಸ್ಪೈನಲ್ ಕಾರ್ಡಿಂದ ನಿಮ್ಮ ಬ್ರೈನಿಂದ ಮತ್ತೆ ನಿಮ್ಮ ಮೆಸೇಜ್ ಬರುತ್ತೆ. ಯಾಕೆ? ಕೈಗೆ ಏನಂತ? ನೀವು ಕೈನ ಎತ್ತಬೇಕು ಅಂತ ಮೆಸೇಜ್ ಬರುತ್ತೆ. ಈ ಒಂದು ಪ್ರಾಸೆಸ್ನ ಏನಂತ ಕರಿತೀವಿ ಅಂದರೆ ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ಓಕೆನಾ? ಸೊ ನಮ್ಗೆ ಏನೇ ಫೀಲ್ ಆದ್ರೂ ಟ್ಯಾಂಜಿಬಲ್ ಅಂತ ಕರಿತೀವಿ. ಅಂದರೆ ಮುಟ್ಟಿ ನಮಗೆ ಫೀಲ್ ಆಗೋದನ್ನ ಟ್ಯಾಂಜಿಬಲ್ ಅಂತೀವಲ್ಲ, ಆ ಥರ ಒಂದು ವಸ್ತುನ ಫೀಲ್ ಆದಾಗ ನಮ್ಗೆ ಡೈರೆಕ್ಟ್ ಇನ್ಫಾರ್ಮೇಷನ್ ಹೋಗೋದು ಯಾವಾಗ? ಸ್ಪೈನಲ್ ಕಾರ್ಡ್ಗೆ. ಓಕೆನಾ? ಸೊ ಈ ರಿಫ್ಲೆಕ್ಸ್ ಆರ್ಕ್ ಎಲ್ಲಿ ಫೈಂಡ್ ಆಗಿರುತ್ತೆ? ಸ್ಪೈನಲ್ ಕಾರ್ಡಲ್ಲಿ ಇರುತ್ತೆ. ಯಾವಾಗ ಅವ್ರು ಬಿಸಿಯಾಗಿದ ತಕ್ಷಣ ಸಣ್ಣ ಅಂತ ನೀವು ಕೈ ಎತ್ಬಿಡ್ತೀರಲ್ವಾ, ಹೇಗೆ ವರ್ಕ್ ಆಗುತ್ತೆ ನಿಮ್ಮ ಬಾಡಿಲಿ? ಅಷ್ಟು ಸ್ಪೀಡಾಗಿ ನಿಮ್ಮ ಬ್ರೈನ್ ಹೇಗೆ ವರ್ಕ್ ಮಾಡುತ್ತೆ? ಡ್ಯೂ ಟು ದ ರಿಫ್ಲೆಕ್ಸ್ ಆರ್ಕ್ ಫೌಂಡ್ ಇನ್ ದ ಸ್ಪೈನಲ್ ಕಾರ್ಡ್ ಅಂತ ನಾವು ಕರಿತೀವಿ. ದ ಸೆಥೋಸ್ಕೋಪ್ ವರ್ಕ್ ಆನ್ ದ ಪ್ರಿನ್ಸಿಪಲ್ ಆನ್ ವಿಚ್ ಪ್ರಿನ್ಸಿಪಲ್? ಸೆಥೋಸ್ಕೋಪ್ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಸೊ ಸೆಥೋಸ್ಕೋಪ್ ಅಂದ್ರೇನು? ಆ ಸೆಥೋಸ್ಕೋಪಿಂದ ನಾವೇನು ಮಾಡ್ಬೋದು? ಹಾರ್ಟ್ ಬೀಟ್ನ ಕೇಳಿಸ್ಕೋಬೋದು. ಓಕೆನಾ? ಹಾರ್ಟ್ ಬೀಟ್ನ ನಾವು ಕೇಳಿಸ್ಕೋಬೋದು. ಸೊ ಹಾರ್ಟ್ ಬೀಟ್ ಹೇಗೆ ಕೇಳಿಸ್ಕೊಳ್ತೀವಿ? ಈಗ ಸೆಥೋಫೆಲ್ಲು ಆ ಡಯಾಫಾಗಮ್ ಇರುತ್ತಲ್ವಾ, ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತೀವಿ? ಚೆಸ್ಟ್ ಮೇಲೆ ಇಕ್ತೀವಿ. ಆ ಚೆಸ್ಟಿಗೆ ಇತ್ತಾಗ ಏನಾಗುತ್ತೆ? ನಮ್ಮ ಹಾರ್ಟ್ ಒಳಗಡೆ ಆಗ್ತಿರೋಂಥ ಒಂದು ಸೌಂಡು ಟ್ರಾವೆಲ್ ಆಗಿಬಿಟ್ಟು ಈ ಟ್ಯೂಬ್ ಇರುತ್ತಲ್ಲ, ಆ ಟ್ಯೂಬಲ್ಲಿ ಏನಾಗುತ್ತೆ? ರಿಫ್ಲೆಕ್ಷನ್ ಆಗ್ತಾ ಬಂದು ನಮ್ಮ ಕಿವಿಗೆ ಕೇಳಿಸುತ್ತೆ. ಓಕೆನಾ? ಸೊ ಡ್ಯೂ ಟು ದ ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ಆಫ್ ಸೌಂಡ್ ಅಂತ ಕರಿತೀವಿ. ನೋಡಿ, ಒಂದು ರಿಫ್ಲೆಕ್ಷನ್ ಅಂದರೆ ಹಿಂಗೆ ಬರೋದು ಒಂದು ರಿಫ್ಲೆಕ್ಷನ್. ಇಲ್ಲಿ ಎಷ್ಟು ರಿಫ್ಲೆಕ್ಷನ್ ಆಗ್ತೈತೆ? ಜಾಸ್ತಿ ರಿಫ್ಲೆಕ್ಷನ್ ಆಗ್ತೈತಲ್ವಾ, ಆಮೇಲೆ ಬಂದು ಏನು ಕೇಳಿಸುತ್ತೆ? ನಮಗೆ ಇಯರ್ಪೋಡ್ಸ್ಗೆ ಅದು ಕೇಳಿಸುತ್ತೆ. ಸೊ ಇದು ಸೆಥೋಸ್ಕೋಪ್ನ ಒಂದು ವರ್ಕಿಂಗ್. ನಿಮಗೆ ಗೊತ್ತಿರಬೇಕು, ಸೆಥೋಸ್ಕೋಪ್ ಬಗ್ಗೆ ಕ್ವಶನ್ಸ್ ಮತ್ತೆ ಕೇಳ್ತಿದ್ದಾರೆ. ಸ್ಟಾರ್ಸ್ ಅಪಿಯರ್ ಟು ಟ್ವಿಂಕಲ್ ಇನ್ ದ ನೈಟ್ ಸ್ಕೈ ಬಿಕಾಸ್? ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿರುವಂಥ ಕಾಣುವುದಕ್ಕೆ ಕಾರಣವೇನು? ನಾನು ಈ ಕಂಪ್ಲೀಟ್ ಪ್ರಾಸೆಸ್ನ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕೆ ಸ್ಟಾರ್ಸು ಮಿನುಗ್ತಿರುತ್ತೆ ಅಂತಂದರೆ, ಸ್ಟಾರ್ಸು ನಿಜವಾಗ್ಲೂ ಕೂಡ ಟ್ವಿಂಕಲ್ ಮಾಡಲ್ಲ. ಸ್ಟಾರ್ಸ್ಗೆ ಒಂದು ಲೈಟ್ ಇರುತ್ತೆ. ಓಕೆನಾ? ಯಾಕೆ ಅದು ಟ್ವಿಂಕಲ್ ಆಗೋ ಥರ ಕಾಣಿಸುತ್ತೆ ಅಂದರೆ, ಆ ಲೈಟು ಪಾಸ್ ಆಗಬೇಕಾದ್ರೆ ನಮ್ಮ ಅರ್ಥಲ್ಲಿರೋ ಎಷ್ಟೊಂದು ಅಟ್ಮಾಸ್ಫಿಯರ್ ಲೇಯರ್ ಒಳಗಡೆ ಪಾಸ್ ಆಗಬೇಕು. ಸೊ ಒಂದು ಲೈಟು ಒಂದು ಲೇಯರ್ ಒಳಗಡೆ ಅಥವಾ ಒಂದು ಮೀಡಿಯಮಲ್ಲಿ ಪಾಸ್ ಆಗ್ತಿದ್ರೆ ಏನಾಗುತ್ತೆ? ಅದು ಬೆಂಡ್ ಆಗುತ್ತೆ. ಆ ಲೈಟ್ ಏನಾಗುತ್ತೆ? ಬೆಂಡ್ ಆಗುತ್ತೆ. ಸೊ ನಾವು ಒಂದು ಕಡೆಯಿಂದ ನೋಡಿದಾಗ ಏನಾಗುತ್ತೆ? ಅಂದರೆ ಮಿನ್ಗೋ ಥರ ಕಾಣಿಸ್ತಾ ಇರುತ್ತೆ. ಸೊ ನಾವೇನು ಹೇಳ್ತೀವಿ? ಓ, ಸ್ಟಾರ್ ಟ್ವಿಂಕಲ್ ಆಗ್ತೈತೆ ಅಂತ ಹೇಳ್ತೀವಿ. ಬಟ್ ಅದು ಟ್ವಿಂಕಲ್ ಅಲ್ಲ, ಡ್ಯೂ ಟು ದ ರಿಫ್ರಾಕ್ಷನ್ ಇಂದ ನಮಗೆ ಅದು ಕಾಣಿಸುತ್ತೆ. ಓಕೆನಾ? ಸೊ ಆಪ್ಷನ್ ನೋಡೋಣ. ಲೈಟ್ ಫ್ರಮ್ ದ ಸ್ಟಾರ್ಸ್ ಅಂಡರ್ಗೋ ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್. ಮೊದಲನೇ ಆಪ್ಷನ್ ಕರೆಕ್ಟು. ದ ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್ ಅಮೀಬಾ ಹ್ಯಾಸ್ ಅ ಡ್ಯಾಶ್ ಶೇಪ್. ಏಕಕೋಶ ಜೀವಿ ಅಮೀಬಾ ಡ್ಯಾಶ್ ಆಕಾರವನ್ನು ಹೊಂದಿರುತ್ತದೆ. ಸೊ ಅಮೀಬಾ ಆಕಾರ ಯಾವ ಥರ ಇರುತ್ತೆ? ಅದು ಫಿಕ್ಸ್ಡ್ ಆಕಾರ ಇರುತ್ತಾ? ಅದಕ್ಕೆ ಫಿಕ್ಸ್ಡ್ ಆಕಾರ ಇಲ್ಲ. ಅದಕ್ಕೆ ಏನಾಗುತ್ತೆ ಅಂದರೆ, ಅದು ಅದ್ರ ಆಕಾರ ಯಾವಾಗಲೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ನಾನ್ ಫಿಕ್ಸ್ಡ್ ಆಕಾರ ಅಂತ ನಾವು ಹೇಳ್ತೀವಿ. ಸೊ ಅಮೀಬಾ ಆಕಾರ ಏನಾಗಿರುತ್ತೆ? ಸ್ಲೀಪರ, ಸ್ಟಾರ್ ಇಲ್ಲ, ಚೇಂಜಿಂಗ್. ಅಮೀಬಾ ಆಕಾರ ಏನೋ ಬದಲಾಗುತ್ತಿರುತ್ತದೆ. ಅಂದರೆ ಯಾವಾಗ ಬೇಕಾದ್ರೂ ಅದು ಶೇಪ್ನ ಬದಲಾಯಿಸ್ತಿರುತ್ತೆ. ಯಾವುದು? ಅಮೀಬಾ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ದ ಕಾಂಪೌಂಡ್? ಕೆಳಗಿನ ಯಾವುಗಳಲ್ಲಿ ಯಾವುದು ಒಂದು ಸಂಯುಕ್ತದ ಉದಾಹರಣೆಯಾಗಿದೆ? ಕಾಂಪೌಂಡ್ ಅಂದ್ರೇನು? ಕಾಂಪೌಂಡ್ ಅಂದರೆ ಗ್ರೂಪ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಹಾಗಾದರೆ ಎಲಿಮೆಂಟ್ಸ್ ಅಂದ್ರೇನು? ಎಲಿಮೆಂಟ್ಸ್ ಅಂದರೆ
ಒಂದೇ ಥರದ ಆಟೋಮ್ ಇದ್ದರೆ ಅದನ್ನು ನಾವು ಎಲಿಮೆಂಟ್ಸ್ ಅಂತ ಕರಿತೀವಿ. ಈ ಆಟೋಮ್ ಬೇರೆ ಬೇರೆ ಥರದ ಆಟೋಮ್ಗಳು ಗುಂಪಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಕಾಂಪೌಂಡ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಈಗ ಆಪ್ಷನ್ಸ್ ನೋಡೋಣ. ಯಾವುದು ಕಾಂಪೌಂಡ್ ಅಂದ? ಶುಗರ್ ಒಂದು ಕಾಂಪೌಂಡಾ? ಶುಗರ್ ಒಂದು ಕಾಂಪೌಂಡ್. ಎಸ್, ಸುಕ್ರೋಸ್ ಅಂತ ಕರಿತೀವಿ, ಸುಕ್ರೋಸ್ ಅಂತ ನಾವು ಕರಿತೀವಿ. ಅದು ಹೇಗೆ ಫಾರ್ಮ್ ಆಗಿರುತ್ತೆ? ಡ್ಯೂ ಟು ದ ಕಾರ್ಬನ್ ಎಲ್ಲ ಮಿಕ್ಸ್ ಆಗಿ ಫಾರ್ಮ್ ಆಗಿರುತ್ತೆ. ಬೇರೆ ಆಪ್ಷನ್ ನೋಡೋಣ. ಐರನ್ ಒಂದು ಮೆಟಲ್. ಓಕೆ. ಹೈಡ್ರೋಜನ್ ಒಂದು ಗ್ಯಾಸು, ಮತ್ತು ಅದೇನು ಸಿಂಗಲ್ ಆಟಮ್, ಎಚ್ ಅಂತ ಕರಿತೀವಲ್ವ. ಮರ್ಕ್ಯೂರಿ ಒಂದು ಪ್ಯೂರ್ ಮೆಟಲ್, ಪ್ಯೂರ್ ಎಲಿಮೆಂಟ್ ಅಂತಲೂ ಕರಿಬೋದು ನಾವು ಮರ್ಕ್ಯೂರಿನ. ಸೊ ಆಪ್ಷನ್ ಯಾವುದು? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಎ ಒಂದು ಶುಗರ್. ಈ ಶುಗರ್ನ ಫಾರ್ಮುಲಾ ಏನಪ್ಪ ಅಂತಂದರೆ C12H22O11 ಅಂತ ಕರಿತೀವಿ. ಏನು? ಸುಕ್ರೋಸ್ ಶುಗರ್ ಫಾರ್ಮ್ ಆಗೋದು. ಇದರಿಂದ ನಮಗೆ ಶುಗರ್ ಫಾರ್ಮ್ ಆಗುತ್ತೆ. ಅದ್ರ ಕಾಂಪೌಂಡ್ ಏನು? C12H22O11 ಅಂತ ಕರಿತೀವಿ. ವಾಟ್ ಈಸ್ ದ ಕಲರ್ ಆಫ್ ದ ಕಾಪರ್ ಆಕ್ಸೈಡ್ ವೆನ್ ಇಟ್ ಈಸ್ ಆ್ಯಡೆಡ್ ಟು ದ ಡೈಲ್ಯೂಟ್ ಸಲ್ಫರಿಕ್ ಆ್ಯಸಿಡ್ ಫಾರ್ಮಿಂಗ್ ದ ಬ್ಲೂ ಗ್ರೀನ್ ಸೊಲ್ಯೂಷನ್? ತಾಮ್ರ ಆಕ್ಸೈಡನ್ನು ದುರ್ಬಲ ಸಲ್ಫ್ಯೂರಿಕ್ ಆಮ್ಲಕ್ಕೆ ಸೇರಿಸಿದಾಗ ನೀಲಿ ಹಸಿರು ದ್ರವಣ ಉಂಟಾಗುತ್ತದೆ. ತಾಮ್ರ ಆಕ್ಸೈಡ್ ಬಣ್ಣ ಯಾವುದು? ಸೊ ಈಗ ತಾಮ್ರ ಆಕ್ಸೈಡ್ ಅಂದರೆ ಕಾಪರ್ ಆಕ್ಸೈಡ್ ಆಕ್ಸೈಡ್ ಬಣ್ಣ ಏನಾಗುತ್ತೆ ಅಂತಂದರೆ, ಯಾವಾಗ ಇದು ಡೈಲ್ಯೂಟ್ ಸಲ್ಫರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೋ ಅದ್ರ ಬಣ್ಣ ಚೇಂಜ್ ಆಗಿ ಏನಾಗುತ್ತೆ? ಬ್ಲ್ಯಾಕ್ ಕಲರ್ ಆಗುತ್ತೆ, ಅಂದರೆ ಪ್ಯೂರ್ ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಬೌಟ್ ದ ಅನ್ಬ್ಯಾಲೆನ್ಸ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಆಬ್ಜೆಕ್ಟ್? ನೋಡಿ, ಅನ್ಬ್ಯಾಲೆನ್ಸ್ ಫೋರ್ಸ್ ಅಂತ ಹೇಳಿದ್ವಿ. ಈ ಅನ್ಬ್ಯಾಲೆನ್ಸ್ ಫೋರ್ಸ್ ಅಂದ್ರೆ ಏನು? ಒಂದು ಆಬ್ಜೆಕ್ಟ್ ರೆಸ್ಟಲ್ಲಿ ಇರುತ್ತೆ ಅಂದ್ಕೊಳ್ಳಿ, ಅದ್ರ ಡೈರೆಕ್ಷನ್ ಏನಾದ್ರು ಚೇಂಜ್ ಆದರೆ, ಅಥವಾ ಒಂದು ಆಬ್ಜೆಕ್ಟ್ ಒಂದು ಸ್ಪೀಡಲ್ಲಿ ಬರ್ತೈತೆ, ನಾವು ಇನ್ನೊಂದು ಸ್ಪೀಡ್ ಆಗ್ತಾಗ ಅದ್ರ ಡೈರೆಕ್ಷನ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಆವಾಗ ನಾವೇನಂತ ಕರಿತೀವಿ? ಅದನ್ನು ಅನ್ಬ್ಯಾಲೆನ್ಸ್ ಫೋರ್ಸ್ ಅಂತ ಕರಿತೀವಿ. ವಸ್ತುವಿನ ಮೇಲೆ ಅಸಮತೋಲನ ಬಲ ಕಾರ್ಯನಿರ್ವಹಿಸಿದಾಗ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ ಟೈಮ್ ಯಾವ್ದು ಕೊಟ್ಟಿದ್ದೆ? ನಾನು ಬ್ಯಾಟ್ಸ್ಮನ್ದು ಬೌಲರ್ದು ಕೊಟ್ಟಿದ್ದೆ. ಬೌಲರ್ ಒಂದು ಸ್ಪೀಡ್ ಆಗ್ತಾನೆ, ಬ್ಯಾಟಲ್ಲಿ ಇನ್ನೊಂದು ಸ್ಪೀಡಲ್ಲಿ ಹೊಡಿತಾನೆ. ಆವಾಗ ಬಾಲ್ನ ಸ್ಪೀಡ್ ಏನಾಗುತ್ತೆ? ಏನಾದರೂ ಇನ್ನೊಂದು ಡೈರೆಕ್ಷನಲ್ಲಿ ಅಥವಾ ಇನ್ನೊಂದು ಸ್ಪೀಡಲ್ಲಿ ಅದು ಮೂವ್ ಆಗುತ್ತೆ. ಇದು ನಾವೇನಂತ ಕರಿತೀವಿ? ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಕರಿತೀವಿ. ಇಟ್ ಹ್ಯಾಸ್ ನೋ ಎಫೆಕ್ಟ್ ಆನ್ ದ ಆಬ್ಜೆಕ್ಟ್ ಆನ್ ದ ಸ್ಟೇಟ್ ಆಫ್ ಮೋಷನ್. ಈಗ ಬ್ಯಾಟ್ಸ್ಮನ್ ಏನಾದ್ರು ಬಾಲ್ನ ಇನ್ನೊಂದು ಫೋರ್ಸಲ್ಲಿ ಹೊಡೆದ್ರೆ ಏನಾಗುತ್ತೆ? ಆ ಬಾಲು ಬೇರೆ ಒಂದು ಸ್ಪೀಡಲ್ಲಿ ಅಥವಾ ಬೇರೆ ಒಂದು ಮೋಷನಲ್ಲಿ ಹೋಗುತ್ತೆ, ವೇಗದಲ್ಲಿ. ಸೊ ಏನು? ಆಪ್ಷನ್ ಎ ತಪ್ಪು. ಇಟ್ ಕೀಪ್ಸ್ ದ ಆಬ್ಜೆಕ್ಟ್ ಎಸ್ ರೆಸ್ಟ್. ನೋ, ಅದನ್ನು ಬ್ಯಾಲೆನ್ಸ್ ಫೋರ್ಸ್ ಅಂತ ಕರಿಬೋದು. ಇಟ್ ಬ್ರಿಂಗ್ಸ್ ದ ಆಬ್ಜೆಕ್ಟ್ ಇನ್ ಮೋಷನ್. ಇಟ್ ಆಲ್ವೇಸ್ ಇನ್ಕ್ರೀಸಸ್ ದ ಮಾಸ್ ಆಫ್ ದ ಆಬ್ಜೆಕ್ಟ್. ಮಾಸ್ ಅಂದ್ರೇನು? ಒಂದು ಆಬ್ಜೆಕ್ಟ್ನ kg ಇನ್ಕ್ರೀಸ್ ಮಾಡೋಕ್ಕಾಗುತ್ತಾ? ಇಲ್ಲ. ನಾವು ಫೋರ್ಸ್ ಹಾಕಿದಾಗ ಆಬ್ಜೆಕ್ಟ್ನ ವೇಟ್ ಏನಾಗೋದು ಕೂಡ ಸೇಮ್ ಆಗಿರುತ್ತೆ. ಸೊ ಆಪ್ಷನ್ ಏನು? ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅದು ವಸ್ತುವಿನ ಚಲನೆಯನ್ನು ತರುತ್ತದೆ. ಅಸೆಷನ್ ರೀಸನಿಂಗ್ ಕ್ವಶನ್. ಅಸೆಷನ್ ನೋಡೋಣ. The onset of puberty in females occurs earlier than in males, but both attain the final height by 18 to 20 years of age. ಹೆಣ್ಣು ಮಕ್ಕಳಲ್ಲಿ ಪ್ರೌಢಾವಸ್ಥೆಯು ಗಂಡು ಮಕ್ಕಳಿಗಿಂತ ಮೊದಲೇ ಆರಂಭವಾಗುತ್ತದೆ, ಆದರೆ ಇಬ್ಬರೂ ಸಾಮಾನ್ಯವಾಗಿ 18ರಿಂದ 20 ವರ್ಷ ಒಳಗೆ ಅಂತಿಮ ಎತ್ತರವನ್ನು ತಲುಪುತ್ತಾರೆ. ಇದು ಕರೆಕ್ಟು. ಯಾಕೆ? ಪ್ಯೂಬರ್ಟಿಲಿ ಯಾವಾಗ ಫಸ್ಟು ಯಾರಲ್ಲಾಗುತ್ತೆ? ಫೀಮೇಲ್ಸಲ್ಲಿ ಆಗುತ್ತೆ, ಆಮೇಲೆ ಮೇಲ್ಸಲ್ಲಿ ಆಗುತ್ತೆ. ಸರಿನಾ? ಸೊ ಈಗ ರೀಸನ್ ನೋಡೋಣ. ಆಲ್ದೋ ಪ್ಯೂಬರ್ಟಿ ಬಿಗಿನ್ಸ್ ಲೇಟರ್ ಇನ್ ಮೇಲ್ಸ್, ದೇರ್ ಗ್ರೋತ್ ಸ್ಪರ್ಟ್ ಇಸ್ ಮೋರ್ ರ್ಯಾಪಿಡ್ ದ್ಯಾನ್ ಇನ್ ಫೀಮೇಲ್ಸ್. ಏನು ಹೇಳಿದ್ದಾರೆ? ಗಂಡು ಮಕ್ಕಳಲ್ಲಿ ಪ್ರೌಢಾವಸ್ಥೆ ತಡವಾಗಿ ಆರಂಭವಾದರೂ ಅವರ ಬೆಳವಣಿಗೆಯ ವೇಗವು ಹೆಣ್ಣು ಮಕ್ಕಳಿಗಿಂತ ಹೆಚ್ಚು ಇರುತ್ತದೆ ಅಂತ ಹೇಳಿವ್ರೆ. ಏನು? ಹೆಣ್ಣು ಮಕ್ಕಳಿಗಿಂತ ಹೆಚ್ಚು ಇರುತ್ತದೆ. ಸೊ ಈ ಥರ ಸ್ಟೇಟ್ಮೆಂಟ್ಸಲ್ಲಿ ಏನು ಮಾಡ್ತಾರೆ? ನಮಗೆ ಟ್ರ್ಯಾಪ್ ಮಾಡ್ತಾರೆ. ಯಾಕೆ? ಇದು ಕರೆಕ್ಟು. ನಾವು ಬಾಯ್ಸು ಲೇಟಾಗಿ ಪ್ಯೂಬರ್ಟಿ ಏಜ್ ರೀಚ್ ಆದರೂ ನಮ್ಮ ಗ್ರೋತ್ ಏನಾಗಿರುತ್ತೆ? ಸ್ಪೀಡಾಗಿರುತ್ತೆ. ಗರ್ಲ್ಸಲ್ಲಿ ಸ್ವಲ್ಪ ಬೇಗ ಹೋದ್ರೂ ಸ್ಲೋ ಆಗಿ ಪ್ರೊಸೆಸ್ ಆಗುತ್ತೆ. ಓಕೆನಾ? ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟು, ಬಟ್ ಈ ಸ್ಟೇಟ್ಮೆಂಟ್ಗೆ ಈ ಒಂದು ರೀಸನ್ ತಪ್ಪು. ಓಕೆನಾ? ಇದಕ್ಕೆ ಅವರು ಟ್ರ್ಯಾಪ್ ಮಾಡೋದು. ಬಟ್ ಆ ಸ್ಟೇಟ್ಮೆಂಟ್ಗೆ, ಈ ಅಸೆಷನ್ಗೆ ಇವ್ರು ಹೇಳಿರೋಂಥ ಒಂದು ರೀಸನ್ ಏನಿರುತ್ತೆ ಅದು ತಪ್ಪು. ಯಾಕೆಂದರೆ ಸೊ ಯಾವಾಗ ಪ್ಯೂಬರ್ಟಿ ಏಜ್ ಆಗುತ್ತೋ, ಪ್ಯೂಬರ್ಟಿ ಏಜ್ ಆದಮೇಲೆ 20 ವರ್ಷಗಳ ಒಳಗೆ ಗಂಟನೂ ಅವ್ರು ಏನಾಗಿರುತ್ತೆ? ಗ್ರೋತ್ ಆಗ್ತಾ ಇರುತ್ತೆ. ಓಕೆನಾ? ಒಂದು ಮೇಲಲ್ಲಿ ಫಾಸ್ಟ್ ಗ್ರೋತ್ ಇರುತ್ತೆ, ಒಂದು ಮೇಲಲ್ಲಿ ಸ್ಲೋತ್ ಗ್ರೋತು ಇರುತ್ತೆ. ಇಟ್ ಡಿಪೆಂಡ್ ಅಪಾನ್ ದೇರ್ DNA ಅಂತಲೂ ನಾವು ಹೇಳ್ಬೋದು. ಸೊ ಏನಾಗಿರುತ್ತೆ ಅಂದರೆ ರ್ಯಾಪಿಡ್ ಆಗಿರಲ್ಲ, ಒಂದು ನಾರ್ಮಲ್ ಪ್ರೊಸೆಸ್ಸೇ ಇರುತ್ತೆ. ಓಕೆನಾ? ಸೊ ಇಬ್ಬರು ಯಾವಾಗ ರೀಚ್ ಆಗ್ತಾರೆ ಅಂತಂದರೆ 18 ವರ್ಷದಿಂದ 20 ವರ್ಷದೊಳಗೆ ಎಲ್ಲ, ಅಂದರೆ ಒಂದು ಮೇಲ್ ಆಗಿರ್ಬೋದು, ಒಂದು ಫೀಮೇಲ್ ಆಗಿರ್ಬೋದು, ಒಂದು ಪ್ಯೂಬರ್ಟಿ ಸ್ಟೇಜ್ನ ದಾಟಾಗಿ ಒಂದು ಗ್ರೋತ್ ಸ್ಟೇಜಲ್ಲಿ ಅವರು ಇರ್ತಾರೆ. ಓಕೆನಾ? ಸೊ ಏನು?
ಆಪ್ಷನ್ ಎ ಕರೆಕ್ಟು ಮತ್ತು ಬಿನು ಕರೆಕ್ಟು ಆದರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಅಲ್ಲ. ಸೊ ಆಪ್ಷನ್ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ, ಬಟ್ ಆರ್ ಇಸ್ ನಾಟ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ನಾವು ಕರಿತೀವಿ. For a spherical mirror of small aperture, the relation between the radius of the curvature and the focal length is ಸಣ್ಣ ದ್ಯುತಿರಂಧ್ರ ಹೊಂದಿರುವ ಗೋಳಾಕಾರದ ಕನ್ನಡಿಯಲ್ಲಿ ವಕ್ರತೆಯ ತ್ರಿಜ್ಯ ಮತ್ತು ನಾಭಿ ದೂರ ನಡುವಿನ ಸಂಬಂಧ ಯಾವುದು? ಸೊ ಇಲ್ಲಿ ಏನರ ಬಗ್ಗೆ ಮಾತಾಡ್ತಿದ್ದಾರೆ, ಈಗ ಒಂದು ಸ್ಪಿರಿಕಲ್ ಮಿರರ್ ಅಂತ ಅನ್ಕೊಳ್ಳಿ, ಓಕೆನಾ. ಈ ಸ್ಪಿರಿಕಲ್ ಮಿರರ್ನ ಸೆಂಟರ್ ಪಾರ್ಟ್ನ ನಾವೇನಂತ ಕರಿತೀವಿ ಅಂತಂದರೆ ಕರ್ವೇಚರ್ ಅಂತ ಕರಿತೀವಿ, ಓಕೆನಾ. ಕರ್ವೇಚರ್ ಅಂತ ಕರಿತೀವಿ. ಈ ಕರ್ವೇಚರ್ನ ಅರ್ಧ ಭಾಗನ ಏನಂತ ಕರಿತೀವಿ ನಾವು? ರೇಡಿಯಸ್ ಆಫ್ ಕರ್ವೇಚರ್ ಆರ್ ಅಂತ ಕರಿತೀವಿ, ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೊ ಈ ಲೈನ್ನ ನಾವೇನಂತ ಕರಿತೀವಿ? ಈ ಒಂದು ಲೈನ್ ಬಂದಿರೋದನ್ನ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಈ ರೇಡಿಯಸ್ ಆಫ್ ಕರ್ವೇಚರ್ ಸಿ ಆರ್ ಅಂತ ಬರ್ತಿರ್ತೀನಿ. ಈ ರೇಡಿಯಸ್ ಆಫ್ ಕರ್ವೇಚರ್ನ ಅರ್ಧ ಭಾಗ ನಾವೇನಂತ ಕರಿತೀವಿ? ಫೋಕಲ್ ಲೆಂತ್ ಅಂತ ಕರಿತೀವಿ, ಓಕೆನಾ. ಸೊ ಈಗ ಇದ್ರ ಮಧ್ಯ ರಿಲೇಷನ್ ಏನು? ಇದ್ರ ರಿಲೇಷನ್ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನ ನಮ್ಮ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ದ ರಿಲೇಷನ್ ಬಿಟ್ವೀನ್ ದ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ದ ಫೋಕಲ್ ಲೆಂತ್ ಏನಿರುತ್ತೆ? ಸೊ ಹೇಗೆ ಹೇಳ್ಬೋದು ಅಂತಂದರೆ, ರೇಡಿಯಸ್ ಈಸ್ ಈಕ್ವಲ್ ಟು ಏನಂತ ಹೇಳ್ಬೋದು? ರೇಡಿಯಸ್ ಈಸ್ ಈಕ್ವಲ್ ಟು 2f ಅಂತ ಅನ್ಬೋದಾ? ಎರಡು ಫೋಕಲ್ ಲೆಂತ್ ಕೇಳಿದ್ರೆ ಒಂದು ರೇಡಿಯಸ್ ಅಲ್ವಾ, ಹಿಂಗೆ ಹೇಳ್ಬೋದಾ ನಾವು? ಸೊ ಆಪ್ಷನ್ ಏನು? 2f ಅಂತ ಅನ್ಬೋದಾ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎಷ್ಟು? ಸಿ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ದ ನಾನ್ ಮೆಟಲ್? ಸೊ ಈಗ ಮೆಟಲಲ್ಲಿ ಎರಡು ಥರ ಇರುತ್ತೆ, ಒಂದು ಮೆಟಲ್, ಇನ್ನೊಂದು ನಾನ್ ಮೆಟಲ್ ಅಂತ ಕರಿತೀವಿ. ಸೊ ಈಗ ಮೆಟಲ್ ಪ್ರಾಪರ್ಟೀಸ್ ಏನು? ಮೆಟಲ್ ಪ್ರಾಪರ್ಟೀಸ್ ಅಂದರೆ ಸೊನಾರಸ್ ಆಗಿರುತ್ತೆ, ಡಕ್ಟೈಲಿಟಿ, ಮ್ಯಾಲಿಯಬಿಲಿಟಿ ಅಂತೆಲ್ಲದು ಮೆಟಲ್ ಪ್ರಾಪರ್ಟೀಸ್. ಸೊ ಈಗ ಏನಂತಂದರೆ, ನೀವು ಮೆಟಲ್ ಅಂದರೆ ಏನು, ನಾನ್ ಮೆಟಲ್ ಅಂದರೆ ಏನು, ಮೆಟಲ್ ಒಳಗಡೆ ಏನೇನು ಪ್ರಾಪರ್ಟೀಸ್ ಇರುತ್ತೆ, ನಾನ್ ಮೆಟಲ್ ಒಳಗಡೆ ಏನೇನು ಪ್ರಾಪರ್ಟೀಸ್ ಇರುತ್ತೆ, ಅದೆಲ್ಲನೂ ನಿಮಗೆ ಗೊತ್ತಿರಬೇಕು, ಓಕೆನಾ. ಸೊ ಈಗ ಆಪ್ಷನ್ ಏನು ನೋಡೋಣ? ಸೊನಾರಸ್ ಅಂದ್ರೆ ಏನು? ಒಂದು ವಸ್ತು ಅಥವಾ ಒಂದು ಮೆಟಲ್ ಏನು ಮಾಡುತ್ತೆ? ಸೌಂಡ್ ಮಾಡುತ್ತೆ. ಈ ಒಂದು ವಸ್ತು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಯಾವುದಪ್ಪ ಅಂದರೆ ಇದು ಮೆಟಲ್ದು, ಓಕೆನಾ. ಹೈ ಮೆಲ್ಟಿಂಗ್ ಪಾಯಿಂಟ್, ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಯಾವುದು? ಗೋಲ್ಡ್ ಅಂತ ಆಗ್ಬೋದಾ? ಗೋಲ್ಡ್ ಅಂದ್ರೆ ಏನು? ಜಾಸ್ತಿ ಸುಟ್ಟಾಗ ಏನಾಗುತ್ತೆ ಅವ್ರಿಗೆ? ಮೈ ಮೆಲ್ಟಿಂಗ್ ಅಂದರೆ ಮೆಲ್ಟ್ ಆಗುತ್ತಾ? ಜಾಸ್ತಿ ಯಾವಾಗ ಸುಡ್ತೀವೋ ಅವಾಗ ಅದನ್ನು ಮೆಲ್ಟ್ ಆಗುತ್ತೆ, ಓಕೆನಾ. ಡಕ್ಟೈಲಿಟಿ ಅಂತಂದರೆ ತಿನ್ ಶೀಟ್ಸ್ ಹಾಗೆ ಅದನ್ನು ಏನು ಮಾಡ್ಬೋದು? ಕಟ್ ಮಾಡ್ಬೋದು. ಎಕ್ಸಾಂಪಲ್ ಯಾವುದು? ಕಾಪರ್. ಈಗ ಕಾಪರ್ ಶೀಟ್ಗಳನ್ನ ನೋಡಿದ್ದೀರಾ? ಅದನ್ನು ಡಕ್ಟೈಲ್ ಅಂತ ನಾವು ಕರಿತೀವಿ. ಪೂರ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಮೆಟಲ್ಸ್ ಏನು? ದೇ ಆರ್ ದ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಬಟ್ ನಾನ್ ಮೆಟಲ್ಸ್ ಏನು? ದೇ ಆರ್ ನಾಟ್ ಅ ಕಂಡಕ್ಟರ್, ಅಂದರೆ ದೇ ಆರ್ ಪೂವರ್ ಕಂಡಕ್ಟರ್. ವಿದ್ಯುತ್ನ ಕಳಪೆ ವಾಹಕ ಅಂತ ನಾವು ಕರಿತೀವಿ. ಸೊ ಯಾವುದು? ನಾನ್ ಮೆಟಲ್ಗೆ ಎಲೆಕ್ಟ್ರಿಸಿಟಿ ಏನು ಅಂದರೆ ಆರಾಮಾಗಿ ಪಾಸ್ ಮಾಡ್ಬೋದು, ಆರಾಮಾಗಿ ಪಾಸ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಅದು ಇನ್ಸುಲೇಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ವಾಟ್ ಈಸ್ ದ ಮಾಸ್ ನಂಬರ್ ಆಫ್ ದ ಎಲಿಮೆಂಟ್ ಡಿಫೈನ್ಡ್ ಆ್ಯಸ್? ಮಾಸ್ ನಂಬರ್ ಅಂದರೆ ಏನು? ಅಟಾಮಿಕ್ ನಂಬರ್ ಅಂದರೆ ಏನು? ಒಂದು ಮೂಲ ಧಾತುವಿನ ದ್ರವ್ಯರಾಶಿಯ ಸಂಖ್ಯೆ ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂತಂದರೆ, ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಇಸ್ ಈಕ್ವಲ್ ಟು ಏನು? ಇಸ್ ಈಕ್ವಲ್ ಟು ಮಾಸ್ ಅಂತ ಕರಿತೀವಿ. ಇಸ್ ಈಕ್ವಲ್ ಟು ಏನು? ಮಾಸ್. ಸಮ್ ಆಫ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇಸ್ ಈಕ್ವಲ್ ಟು ಮಾಸ್ ನಂಬರ್ ಅಂತ ನಾವು ಕರಿತೀವಿ. ವಾಟ್ ಆರ್ ದ why are climate resistant hybrid crop varieties important for future farming? ಭವಿಷ್ಯದ ಕೃಷಿಗೆ ಹವಾಮಾನ ನಿರೋಧಕ ಹೈಬ್ರಿಡ್ ಬೆಳೆ ತಳಿಗಳ ಏಕೆ ಪ್ರಮುಖವಾಗಿವೆ? ಸೊ ಈಗ ಹೈಬ್ರಿಡ್ ಅಂತಂದ್ರೇನು? ಹೈಬ್ರಿಡ್ ಮಷಿನ್ಸ್ ನೋಡಿರ್ತೀರಾ, ಹೈಬ್ರಿಡ್ ಕ್ವಾಲಿಟಿ ಸೀಡ್ಸ್ ನೋಡಿರ್ತೀರಾ, ಇಲ್ಲ ನೋಡ್ತೀರಾ. ಈ ಹೈಬ್ರಿಡ್ ಪ್ಲ್ಯಾಂಟ್ಸ್ ಅಂದರೆ ಏನಿಲ್ಲ, ಈ ಒಂದು ಪ್ಲ್ಯಾಂಟ್ಸು ಕ್ಲೈಮೇಟ್ ಚೇಂಜ್ ಆದರೂ, ಟೆಂಪರೇಚರ್ ಚೇಂಜ್ ಆದರೂ, ಡಿಸಾಸ್ಟರ್ ಆದರೂ, ಏನೇ ಆದರೂ ಕೂಡ ತನ್ನ ಬೆಳೆಯಲ್ಲಿ ಯಾವುದೇ ಥರ ಮೋಸ ಮಾಡೋದಿಲ್ಲ, ಓಕೆನಾ. ಅದು ಏನು ಬೆಳೆ ಕೊಡಬೇಕು ಅದನ್ನು ಕೊಡುತ್ತೆ. ಈಗ ನೀವು ನೋಡ್ಬೋದು, ರೋಡ್ ಸೈಡಲ್ಲಿ ಚಿಕ್ಕ ಸೀಬೆಕಾಯಿನ ಇಟ್ಕೊಂಡು ಮಾರ್ತಿದ್ರು ಮುಂಚೆ. ಇವಾಗ ನೋಡಿದ್ರೆ ಒಳ್ಳೆ ಆನೆ ಗಾತ್ರ ಇರೋ ಸೀಬೆಕಾಯಿ ಅಷ್ಟನ್ನ ಮಾರ್ತಿರ್ತಾರೆ. ಯಾಕೆ? ಅದನ್ನು ಹೈಬ್ರಿಡ್ ಸೀಬೆಕಾಯಿ ಅಂತ ಕರಿತೀವಿ, ಓಕೆನಾ. ಏನಂತ ಕರಿತೀವಿ? ಹೈಬ್ರಿಡ್ ಸೀಬೆಕಾಯಿ ಅಂತ ಕರಿತೀವಿ. ಸೊ ಈ ಥರ ಕ್ರಾಪ್ಸ್ನ ಏನು ಮಾಡ್ತೀವಿ ಅಂತಂದರೆ, ಯಾಕೆ ಉಪಯೋಗಿಸ್ತೀವಿ ಅಂದರೆ, ನಮಗೆ ವೆದರ್ ಕಂಡೀಷನ್ ಯಾವಾಗ ಹೇಗಿರುತ್ತೋ ಗೊತ್ತಿಲ್ಲ, ಕ್ಲೈಮೇಟ್ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಸೊ ಚೇಂಜ್ ಆದ್ರೇನು? ನಮಗೆ ಬೆಳೆಗೆ ಹಾನಿಯಾಗುತ್ತೆ ಅಲ್ವಾ. ಸೊ ಅದನ್ನು ತಪ್ಪಿಸೋಕ್ಕೋಸ್ಕರ ನಾವು ಏನು ಮಾಡ್ತೀವಿ? ಹೈಬ್ರಿಡ್ನ ಯೂಸ್ ಮಾಡ್ತೀವಿ. ಆಪ್ಷನ್ಸ್ ನೋಡೋಣ. ಹೈಬ್ರಿಡ್ ಕ್ರಾಪ್ಸ್ ಆರ್ ಈಸಿ ಟು ಸ್ಟೋರ್. ಆ ಥರ ಏನಿಲ್ಲ, ನಾರ್ಮಲ್ ಕ್ರಾಪ್ಸ್ನು ಈಸಿ ಅಲ್ವಾ ಸ್ಟೋರ್ ಮಾಡೋಕ್ಕೆ. ಹೈಬ್ರಿಡ್ ಕ್ರಾಪ್ಸ್ ಆರ್ ಅನ್ಅಫೆಕ್ಟೆಡ್ ಆ್ಯಂಡ್ ಅನ್ಪ್ರಿಡಿಕ್ಟಬಲ್ ವೆದರ್. ಸೊ ನೋಡಿ,
ಯಾವಾಗ ಅದು ಅನ್ಎಫೆಕ್ಟೆಡ್ ಅಂದ್ರೆ ಏನು ಅಫೆಕ್ಟ್ ಆಗಲ್ಲ, ಯಾವಾಗ ಅನ್ಪ್ರಿಡಿಕ್ಟೇಬಲ್ ವೆದರ್. ನಾನು ಹೇಳಿದೆ ವೆದರ್ ಯಾವಾಗ ಏನು ಬರುತ್ತೋ ಅಂತ ಕೇಳಿ ಅದನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಈಗ ಪ್ರಿಡಿಕ್ಟ್ ಮಾಡಿದ ಟೈಮಲ್ಲಿ ಏನಾದ್ರು ಬಂದರೆ ಈ ಹೈಬ್ರಿಡ್ ಕ್ರಾಪ್ಸ್ಗೇನು ಯಾವುದೇ ಥರ ಅಫೆಕ್ಟ್ ಆಗಲ್ಲ. ಅದಕ್ಕೋಸ್ಕರ ನಾವು ಹೈಬ್ರಿಡ್ ಕ್ರಾಪ್ ವೆರೈಟೀಸ್ನ ಯೂಸ್ ಮಾಡ್ತೀವಿ ಫ್ಯೂಚರ್ ಫಾರ್ಮಿಂಗಲ್ಲಿ. ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ದ ಸ್ಪೀಡ್ ಆಫ್ ದ ಬಾಡಿ, ಸಮವೇಗದ ವೃತ್ತಿಯ ಚಲನೆಯಲ್ಲಿ ವಸ್ತುವಿನ ವೇಗ ಏನು ಅಂತ ಕೇಳಿದ್ದಾರೆ. ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೇನು? ನಾನು ಹೇಳಿದೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಯಾವಾಗ ಬಂದರೂ ನಾವೇನು ನೆನ್ಪಿಟ್ಕೋಬೇಕು? ಗಡಿಯಾರನ ನೆನ್ಪಿಟ್ಕೋಬೇಕು. ಈ ಗಡಿಯಾರದಲ್ಲಿ ಏನಿರುತ್ತೆ? ಸ್ಪೀಡು ಕಾನ್ಸ್ಟೆಂಟ್ ಆಗಿರುತ್ತೆ, ಮತ್ತೇನಾಗ್ತಿರುತ್ತೆ? ಸ್ಪೀಡ್ ಕಾನ್ಸ್ಟೆಂಟ್ ಆಗಿರುತ್ತಾ? ಡೈರೆಕ್ಷನ್ ಏನಾಗ್ತಿರುತ್ತೆ? ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಪ್ರತಿ 1 ಸೆಕೆಂಡ್, ಪ್ರತಿ 60 ಸೆಕೆಂಡ್ ಆದ್ಮೇಲೆ ಡೈರೆಕ್ಷನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಆಪ್ಷನ್ ನೋಡೋಣ. ಚೇಂಜಸ್ ಕಂಟಿನ್ಯೂಸ್ಲಿ, ಹೌದಾ? ಏನಾಗುತ್ತೆ? ಚೇಂಜಸ್ ಕಂಟಿನ್ಯೂಸ್ಲಿ. ಡಿಪೆಂಡ್ ಆನ್ ದ ರೇಡಿಯಸ್ ಓನ್ಲಿ ತೆಗಿರಿ. ರಿಮೈನ್ಸ್ ಕಾನ್ಸ್ಟೆಂಟ್ ಆಗಿರಲ್ಲ, ಅದೇನಾಗ್ತದೆ? ಚೇಂಜ್ ಆಗ್ತಾ ಇರುತ್ತೆ. ಬಿಕಮ್ಸ್ 0 at ಎವ್ರಿ ಪಾಯಿಂಟಲ್ಲಿ ಏನಾಗುತ್ತೆ? ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದ್ರ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನಲ್ಲಿ ಏನಪ್ಪ ಅಂತಂದರೆ, ಈಗ ಒಂದು ಗಡಿಯಾರ ಸುತ್ತಬೇಕಾದ್ರೆ ಪ್ರತಿ 1 ಸೆಕೆಂಡ್ಗೂ ತನ್ನ ಡೈರೆಕ್ಷನ್ ಏನು ಮಾಡ್ತಾ ಇರುತ್ತೆ? ಚೇಂಜ್ ಆಗ್ತಾ ಇರುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ಸಸ್ಯಗಳಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಕುರಿತು ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಇಟ್ ಇನ್ವಾಲ್ವ್ಸ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್. ಈಗ ಗ್ಯಾಮೆಟ್ಸ್ ಯಾವಾಗಪ್ಪ ಫಾರ್ಮ್ ಆಗೋದು? ಅವು ಯಾಕೆ ಫ್ಯೂಸ್ ಆಗೋಕ್ಕೆ ಫಾರ್ಮ್ ಆಗುತ್ತೆ? ಅದು ಯಾವಾಗ? 2 ಪೇರೆಂಟ್ ಇದ್ದಾಗ ಫ್ಯೂಸ್ ಆಗೋಕ್ಕೆ ಫಾರ್ಮ್ ಆಗುತ್ತೆ. ಬಟ್ ಎಸೆಕ್ಷುಯಲ್ ಸ್ಟೇಟ್ ಆಫ್ ರೀಪ್ರೊಡಕ್ಷನಲ್ಲಿ ಏನು? ಸಿಂಗಲ್ ಪೇರೆಂಟ್ ಅಲ್ವಾ? ಸಿಂಗಲ್ ಪೇರೆಂಟ್. ಸೊ ಗ್ಯಾಮೆಟ್ಸ್ ಇಲ್ಲಿ ಯಾವುದೇ ಥರ ಆಕ್ಷನ್ ಬರಲ್ಲ. ಇಟ್ ಅಕ್ಕರ್ಸ್ ರ್ಯಾಪಿಡ್ಲಿ ಡ್ಯೂರಿಂಗ್ ದ ಅನ್ಫೇವರಬಲ್ ಕಂಡೀಷನ್. ಇದು ಪ್ರತಿಕೂಲ ಪರಿಸ್ಥಿತಿಗಳಲ್ಲೂ ವೇಗವಾಗಿ ಸಂಭವಿಸುತ್ತವೆ. ಇದನ್ನು ನೋಡೋಣ. ನಾವು ಇನ್ನೂ ಏನೋ ಈ ಥರ ಬಗ್ಗೆ ಓದಿಲ್ಲ, ಹೋಲ್ಡಲ್ಲಿ ಇಕ್ಕಿರೋಣ. ಇಟ್ ಈಸ್ ಫೌಂಡ್ ಇನ್ ಬೋತ್ ಲೋವರ್ ಆ್ಯಂಡ್ ದ ಹೈಯರ್ ಪ್ಲಾಂಟ್ಸ್. ಇದು ಕೆಳಮಟ್ಟದ ಹಾಗೂ ಮೇಲ್ಮಟ್ಟದ 2 ವಿಧದ ಸಸ್ಯಗಳಲ್ಲಿ ಕಂಡು ಬರುತ್ತದೆ ಅಲ್ವಾ? ಈಗ ಕೆಳಮಟ್ಟದ ಅಂತಂದರೆ ನಾವು ಆಲ್ಗೆ ಅಂತ ಅನ್ಬೋದು, ಮೇಲ್ಮಟ್ಟದ ಅಂತಂದರೆ ಯಾವ್ದಾದ್ರು ಒಂದು ರೋಸ್ ಫ್ಲವರ್ ಅಂತ ಅನ್ಬೋದು. ಈ ಎರಡರೊಳಗೂ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುತ್ತಲ್ವಾ? ಕರೆಕ್ಟಾಗಿ ಹೇಳಿದ್ದಾರೆ ಇದನ್ನು. ಇಟ್ ಇನ್ವಾಲ್ವ್ಸ್ ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್. ಎಲ್ಲ ಫ್ಲವರ್ಸಲ್ಲೂ ಅಥವಾ ಎಲ್ಲ ಒಂದು ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಬರೀ ಸಿಂಗಲ್ ಪೇರೆಂಟ್ ಇರುತ್ತೆ. ಓಕೆನಾ? ಫೀಮೇಲ್ ಮತ್ತು ಮೇಲ್ ಎಲ್ಲಿ ಬರುತ್ತೆ ಅಂತಂದರೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಬರುತ್ತೆ ಅಲ್ವಾ? ಸೊ ಆಪ್ಷನ್ ಏನು ಡಿನೋ ತಪ್ಪು. ಬಟ್ ಬಿಗೂ ಮತ್ತು ಸಿಗೂ ಕನ್ಫ್ಯೂಸ್ ಐತೆ. ಬಿ ನೋಡಿ, ಇಟ್ ಅಕರ್ಸ್ ರ್ಯಾಪಿಡ್ಲಿ ಡ್ಯೂರಿಂಗ್ ಅನ್ಫೇವರಬಲ್ ಕಂಡೀಷನ್. ಅದಕ್ಕೆ ಒಂದು ಫೇವರಬಲ್ ಕಂಡೀಷನ್ ಇರಬೇಕು. ಈಗ ಯಾವುದೋ ಫುಲ್ಲು ಬಿಸಿಲು ಉರಿತೈತೆ, ಅಲ್ಲಿ ರೀಪ್ರೊಡಕ್ಷನ್ ಆಗುತ್ತಾ? ಆಗಲ್ಲ. ಸೊ ಅದಕ್ಕೆ ಅಂತಂತ ಒಂದು ಫೇವರಬಲ್ ಕಂಡೀಷನ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಆಲ್ಗೆಯಲ್ಲಿ ಫ್ರಾಗ್ಮೆಂಟೇಷನ್ ಆಗಬೇಕಂದ್ರೆ ತನ್ನ ಬಾಡಿ ಪಾರ್ಟ್ಸ್ ಕಟ್ ಆಗಬೇಕು. ಅದು ಕಟ್ ಆಗೋಕ್ಕೂ ಏನಾದರೂ ಒಂದು ಅವೈಲಬಲ್ ಫೇವರಬಲ್ ಕಂಡೀಷನ್ಸ್ ಇದ್ರೆ ಅದು ಕಟ್ ಆಗೋದು, ಇಲ್ಲಾಂದರೆ ಕಟ್ ಆಗಿ ಬೇರೆ ಲಿವಿಂಗ್ ಬೀನ್ ಆಗಿ ಫಾರ್ಮ್ ಆಗಲ್ಲ. ಸೊ ಉಳಿದಿರೋ ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವೈ ಡು ವಿ ಸ್ಪ್ರೆಡ್ ಕ್ಲೋತ್ಸ್ ವೈಲ್ ಪುಟ್ಟಿಂಗ್ ದೆಮ್ ಫ್ರಮ್ ಡ್ರೈಯಿಂಗ್ ಇನ್ ದ ಓಪನ್ ಸ್ಕೈ. ಬಟ್ಟೆಗಳನ್ನು ಬಯಲಿನಲ್ಲಿ ಒಣಗಿಸಲು ಹರಡಿ ಹಾಕುವುದಕ್ಕೆ ಕಾರಣವೇನು? ನಾವು ಯಾಕಪ್ಪ ಬಟ್ಟೆನ ಹರಡ್ಬಿಟ್ಟು ಹಾಕ್ತೀವಿ? ಯಾಕೆ ಅಂತಂದರೆ ಬಟ್ಟೆಲಿರೋಂಥ ಒಂದು ನೀರಿನಂಶ ಏನಾಗೋಗ್ಲಿ, ಬೇಗ ಆರಲಿ, ಅಂದರೆ ಬಟ್ಟೆ ಬೇಗ ಆರಲಿ, ನೀರಿನಂಶ ಬೇಗ ಹೋಗಲಿ ಅಂತ. ಈ ನೀರಿನಂಶ ಬೇಗ ಹೋಗಲಿ ಅಂದರೆ ಅಲ್ಲಿ ಯಾವ ಪ್ರೊಸೆಸ್ ಬರುತ್ತೆ? ಅಲ್ಲಿ ಎವಾಪರೇಷನ್ ಪ್ರೊಸೆಸ್ ಬರುತ್ತೆ. ಓಕೆನಾ? ಸೊ ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಕೊಟ್ಟಿದ್ದಾರಾ ನೋಡೋಣ. increase the surface area will increase the rate of evaporation. ಸರ್ಫೇಸ್ ಏರಿಯಾ ಅಂದ್ರೇನು? ಮೇಲ್ಗಡೆ ಎಷ್ಟು ಅಗಲವಾಗಿರುತ್ತೋ ಅಷ್ಟು ಪ್ರಮಾಣದಲ್ಲಿ ಎವಾಪರೇಷನ್ ಆಗುತ್ತೆ ಅಂತ. ಓಕೆನಾ? ಸೊ ಜಾಸ್ತಿ ಹರಡಿದ್ರೆ ಜಾಸ್ತಿ ಎವಾಪರೇಷನ್. ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟು. ಇನ್ಕ್ರೀಸ್ ಇನ್ ದ ವಿಂಡ್ ಸ್ಪೀಡ್ ವಿಲ್ ನಾಟ್ ಅಲೌ ದ ಕ್ಲೋತ್ಸ್ ಟು ಫ್ಲೈ. ಓಹೋ, ಗಾಳಿಯ ವೇಗ ಹೆಚ್ಚಾದರೆ ಬಟ್ಟೆ ಹಾರುವುದಿಲ್ಲ. ಗಾಳಿ ವೇಗ ಹೆಚ್ಚಾದರೆ ಯಾಕಪ್ಪ ಬಟ್ಟೆ ಹಾರಲ್ಲ? ಹೋಗಿ ಆಷಾಢಗಳಲ್ಲಿ ನೋಡಿ ನೀವೇನೆ. ಟು ರಿಮೂವ್ ರಿಂಕಲ್ನ ರಿಮೂವ್ ಮಾಡೋಕ್ಕೆ ನಾವು ಅಳ್ತೀವಾ? ಸೊ ಆಪ್ಷನ್ ಏನು? ಆಪ್ಷನ್ ಎ ಮಾತ್ರ ಕರೆಕ್ಟು. ಆಪ್ಷನ್ ಎ ಓನ್ಲಿ. ಸಿ ಅಂದರೆ ಆಪ್ಷನ್ ಎ ಮಾತ್ರ ಕರೆಕ್ಟ್ ಅಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಬ್ಲೀಚಿಂಗ್ ಪೌಡರ್ ಈಸ್ ಪ್ರಿಪೇರ್ಡ್ ಬೈ ದ ರಿಯಾಕ್ಷನ್ ಆಫ್. ಬ್ಲೀಚಿಂಗ್ ಪೌಡರ್ ಅನ್ನು ಯಾವ ಪ್ರಕ್ರಿಯೆಯಿಂದ ತಯಾರಿಸಲಾಗಿದೆ? ಸೊ ಈಗ ನಮಗೆ ಬ್ಲೀಚಿಂಗ್ ಪೌಡ್ರನ್ನ ಏನಂತ ಕರಿತೀವಿ? ನಾವು ಅದನ್ನು ಕ್ಯಾಲ್ಶಿಯಂ ಏನಂತ ಕರಿತೀವಿ? ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ. ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ. ಇದರ ಫಾರ್ಮುಲಾ ಏನಂತ ಕರಿತೀವಿ? CA(OCl2) ಅಂತ ನಾವು ಕರಿತೀವಿ. OCl2 ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಈಗ ಈ ಇಂಡಸ್ಟ್ರೀಸ್ ಅವರು ಏನು ಮಾಡ್ತಾರಪ್ಪ ಅಂತಂದರೆ
ಬ್ಲೀಚಿಂಗ್ ಪೌಡ್ರನ್ನ ತಯಾರಿಸ್ಬೇಕಂತಂದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಒಂದು ಕ್ಯಾಲ್ಶಿಯಂ ಹೈಡ್ರೋಕ್ಸೈಡ್ ಕ್ಲೋರಿನ್ ಗ್ಯಾಸ್ಗೆ ಏನು ಮಾಡ್ತಾರೆ, ಡ್ರೈ ಸ್ಲೇಕ್ಡ್ ಲೈಮ್ನ ಆ್ಯಡ್ ಮಾಡ್ತಾರೆ. ಏನು ಮಾಡ್ತಾರೆ, ಡ್ರೈ ಸ್ಲೇಕ್ಡ್ ಲೈಮ್ನ ಅವ್ರು ಆ್ಯಡ್ ಮಾಡ್ತಾರೆ. ಸೊ ಈಗ ನಾವು ಕೆಮಿಕಲ್ ಫಾರ್ಮಲ್ಲಿ ನೋಡೋದಾದರೆ ಹೇಗಾಗುತ್ತೆ ಅಂತಂದರೆ, CaOH ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ Cl ಕ್ಲೋರೈಡ್ ಗಿವ್ ರೈಸ್ ಟು, ಅಂದರೆ ಪ್ರಾಡಕ್ಟಾಗಿ ಏನಾಗುತ್ತೆ, CaOCl 2 ಪ್ಲಸ್ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ, H2O ಗ್ಯಾಸು ರಿಲೀಸ್ ಆಗುತ್ತೆ. ಸೊ ಬ್ಲೀಚಿಂಗ್ ಪೌಡರ್ ಈಸ್ ಪ್ರಿಪೇರ್ಡ್ ಬೈ ದ ರಿಯಾಕ್ಷನ್ ಆಫ್, ಯಾವೊಂದು ರಿಯಾಕ್ಷನಿಂದ ಅದು ಪ್ರಿಪೇರ್ ಆಗುತ್ತಪ್ಪ ಅಂದರೆ, ಒಂದು ಕ್ಯಾಲ್ಶಿಯಂ ಗೊತ್ತಿರಬೇಕು, ಒಂದು ಕ್ಯಾಲ್ಶಿಯಂ ಗೊತ್ತಿರಬೇಕು, ಇನ್ನೊಂದು ಕ್ಲೋರಿನ್ ಗೊತ್ತಿರಬೇಕು, ಸರಿನಾ. ಸೊ ಈ ಕ್ಯಾಲ್ಶಿಯಂ ಆಕ್ಸೈಡ್ಗೆ ಅವ್ರು ಏನು ಆ್ಯಡ್ ಮಾಡ್ತಾರೆ, ಕ್ಲೋರಿನ್ ಗ್ಯಾಸ್ನ ಆ್ಯಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಮಗೆ ಬ್ಲೀಚಿಂಗ್ ಪೌಡ್ರು ಸಿಗುತ್ತೆ. ಈ ಒಂದು ರಿಯಾಕ್ಷನಲ್ಲಿ ಯಾವುದು ಬೈ ಪ್ರಾಡಕ್ಟ್ ಆಗಿ ಅಂದರೆ ರಿಲೀಸ್ ಆಗುತ್ತೆ ಅಂದರೆ, ವಾಟರು ರಿಲೀಸ್ ಆಗುತ್ತೆ. ಸೊ ಆಪ್ಷನ್ ಏನು, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಯಾಲ್ಶಿಯಂ ಹೈಡ್ರೋ ಆಕ್ಸೈಡ್ ವಿತ್ ಕ್ಲೋರಿನ್ ಗ್ಯಾಸ್, ಈ ಎರಡು ರಿಯಾಕ್ಷನ್ ಆದಾಗ ನಮಗೆ ಬ್ಲೀಚಿಂಗ್ ಪೌಡ್ರು ಫಾರ್ಮ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಯೂನಿಟ್ ಫಾರ್ ದ ಮೆಜರಿಂಗ್ ದ ವರ್ಕ್ ಡನ್ ಬೈ ದ ಫೋರ್ಸ್. ವರ್ಕ್ ಡನ್ ಅಂತಂದ್ರೆ ಏನು, SI ಯೂನಿಟ್ ಆಫ್ ವರ್ಕ್ ಏನು, ಜೌಲ್ ಅಂತ ನಾವು ಕರಿತೀವಿ. ಯಾವುದು, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಫ್ಯಾಸ್ಕಲ್ಗೆ ಪ್ರೆಷರ್, ನ್ಯೂಟನ್ಗೇನು ಫೋರ್ಸ್, ಕೂಲಂಬ್ ಅಂದ್ರೆ ಏನು, ವೋಲ್ಟ್, ಎಲೆಕ್ಟ್ರಿಕ್ ಕರೆಂಟ್ಸ್ ವೋಲ್ಟ್ಸ್ ಅಂತ ನಾವು ಮೆಜರ್ ಮಾಡ್ತೀವಿ, ಸರಿನಾ. ಸೊ ನಾವು ಇಲ್ಲಿಗೆ ಕಂಪ್ಲೀಟಾಗಿ 25 ಕ್ವಶನ್ಸ್ನ ಅನಲೈಸ್ ಮಾಡಿದ್ದೀವಿ. ಇಂಪಾರ್ಟೆಂಟ್ ಟಾಪಿಕ್ಸೇ ಮತ್ತೆ ರಿಪೀಟ್ ಆಗ್ತೈತೆ. ಸೊ ನೀವು ಪದೇ ನಾನು ಅವತ್ತಿಂದ ನೀವು ಹೇಳ್ತಿರೋದು ಒಂದೇ, ಹಾಟ್ ಟಾಪಿಕ್ಸ್ ಅಂತ ಯಾವುದೈತೆ ನಿಮಗೆ ಗೊತ್ತಾಗಿದ್ದರೆ ಆ ಟಾಪಿಕ್ಸ್ನ ನೀವು ಜಾಸ್ತಿ ಸಲ ಓದಿದ್ರೆ ನಿಮ್ಮ ಅಂಕ ಜಾಸ್ತಿ ಆಗುತ್ತೆ. ಫ್ರೀಕ್ವೆಂಟ್ ರಿವಿಷನ್ಸ್ ಹೈ ಸ್ಕೋರ್ಸ್, ಏಕೆನಾ, ಇದೇ ಇದೊಂದು ಫಾರ್ಮುಲಾ. ಸೊ ಥ್ಯಾಂಕ್ ಯು ಎವ್ರಿವನ್, ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.